ನನ್ನ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಭಾವಿಸ್ತಾ, ನನ್ನ ಧ್ವನಿಗೆ ಸ್ಫೂರಕವಾಗಿ ಅವರೇ ಇದ್ದಾರೆ ಅಂತ ಭಾವಿಸ್ತಾ ತಾವು ಆಲಿಸ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಶಿವಯೋಗದ ಕುರಿತಾಗಿ ಶರಣರ ಚಿಂತನೆಯನ್ನ ಸುಮಾರು 15-16 ದಿನಗಳಿಂದ ನೀವು ಕೇಳ್ತಾ ಬಂದಿದ್ದೀರಾ. 1ನೇ ತಾರೀಕಿಂದ ಶರಣರ ಶಿವಯೋಗ ಜಗತ್ತಿನಲ್ಲಿ ಬಹಳ ಶ್ರೇಷ್ಠವಾದದ್ದು. ಇವತ್ತು ಒಂದು ಕಾಲ ಬರುತ್ತೆ, ಜಗತ್ತು ಈ ಶರಣರ ಶಿವಯೋಗವನ್ನು ಅಪ್ಪಿಕೊಳ್ಳುವಂತ ಕಾಲ. ಎಲ್ಲ ಮುಖಗಳಲ್ಲಿ ಇವಾಗ ಯೋಗ, ಧ್ಯಾನ, ಪ್ರಾಣಾಯಾಮ ಎಲ್ಲ ಕಡೆಗೆ ನಡೀತಾ ಇದೆ ಜಗತ್ತಿನ ತುಂಬ. ಜಗತ್ತಿಗೆ ಒಂದ್ಸಲ ಗೊತ್ತಾಗತ್ತೆ ಈ ಎಲ್ಲ ಯೋಗಗಳಲ್ಲಿ ಏನೋ ಒಂದು ಕೊರತೆ ಇದೆ. ನಿಜವಾಗಲೂ ಸತ್ಯ ಇದೆಯಾ? ಅಂತರಂಗದ ಸುಖ ಅಂದ್ರೆ ಇದೇನಾ? ಬಹುಶಃ ಇದು ಇರ್ಕಿಲ್ಲ. ನಾನು ಆ ಯೋಗ ಮಾಡಿದೆ, ಈ ಯೋಗ ಮಾಡಿದೆ, ಎಲ್ಲ ಧ್ಯಾನಕ್ಕೆ ಹೋದೆ, ಎಲ್ಲಿಯೂ ಕೂಡ ನನಗೆ ನಿಜವಾದ ತೃಪ್ತಿ ಸಿಗಲಿಲ್ಲ. ನಿಜವಾದ ಯೋಗ ಅದು ಯಾವ್ದು ಇದ್ದಿರಬಹುದು ಅಂತ ಯಾವಾಗ ಜಗತ್ತಿನಲ್ಲಿ ಈ ಪ್ರಶ್ನೆ ಬರುತ್ತೋ ಅದೇ ದಿವಸ ಬಸವನ ಇಷ್ಟಲಿಂಗ ಯೋಗ ಎಲ್ಲರಿಗೂ ಆ ಕಡೆ ಬರ್ತದೆ, ದೃಷ್ಟಿ ಬರ್ತದೆ. ಯಾಕಂದ್ರೆ ಒಂದು ಕಾಲ ಹೀಗಿತ್ತಲ್ಲ, 12ನೇ ಶತಮಾನಕ್ಕಿಂತ ಮೊದಲು ಎಲ್ಲಾ ಯೋಗಗಳು ಜಾರಿಯಲ್ಲಿತ್ತು. ಮಹಾನ್ ಸಿದ್ಧಿ ಪುರುಷರಿದ್ರು. ಗೋರಕ್ಷಣ ಹೆಸರು ಕೇಳಿರ್ಬೋದು, ಮಹಾನ್ ಸಿದ್ಧಿ ಪುರುಷ, ಅಲ್ಲಮ ಸಿದ್ಧಿ ಪುರುಷರು, ಶಿವಯೋಗ ಸಿದ್ದರಾಮರು ಸಿದ್ಧಿ ಪುರುಷರು. 3ನೇ ಕಣ್ಣಿತ್ತು ಅಂತ ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೀವಿ. ಅಂತ ಸಿದ್ಧ ಪುರುಷರು ಇದ್ದಾಗ ಕೂಡ ಅವ್ರಿಗೆಲ್ಲರಿಗೂ ಒಂದು ಪ್ರಶ್ನೆ ಕಾಡಿತ್ತು, ಪರಮ ಸತ್ಯ ಅಂದ್ರೆ ಇದೇನಾ? ಪರಮ ಸುಖ ಅಂದ್ರೆ ಇದೆಯಾ ಅಂತ ಒಂದು ಪ್ರಶ್ನೆ ಕಾಡಿತ್ತು. ಅದಕ್ಕೆ ಉತ್ತರವಾಗಿ 12ನೇ ಶತಮಾನದಲ್ಲಿ ಈ ಇಷ್ಟಲಿಂಗ ಯೋಗ, ಈಗ ಏನ್ ಶಿವಯೋಗವನ್ನು ಹೇಳ್ತಾ ಇದ್ದಾರೆ, ಈ ಇಷ್ಟಲಿಂಗ ಯೋಗ ಬಸವಣ್ಣನವರ ಮುಖಾಂತರ ಜಗತ್ತಿಗೆ ಕಂಡಿತು. ಹೀಗೆ ಈಗ ಒಂದು ಕಾಲ ಬರುತ್ತಲ್ಲ, ಎಷ್ಟು ಯೋಗಗಳು ನಡೀತಾ ಇವೆ ಚಾನಲ್ಗಳಲ್ಲಿ. ಎಷ್ಟು ಜನ ಯೋಗ ಮಾಡೋರು ಜಾಸ್ತಿ ಆಗಿದ್ದಾರೆ, ಈಗ ಧ್ಯಾನ ಹೇಳ್ಕೊಡೋರು ಜಾಸ್ತಿ ಆಗಿದ್ದಾರೆ. ಎಲ್ಲಿ ನೋಡ್ತಿರಲ್ಲಿ ಒಂದೊಂದು ತಲೆ ಎತ್ತುತ್ತಾ ಇವೆ. ಇವೆಲ್ಲವನ್ನು ಮಾಡಿದಂತ ಒಂದು ಜೀವ ತನ್ನಷ್ಟಕ್ಕೆ ತಾನೇ ಒಂದು ಅಂತರಂಗದಲ್ಲಿ ಒಂದು ಪ್ರಶ್ನೆಯನ್ನು ಹಾಕೊಳ್ತದೆ. ಒಂದು ದಿವಸ ಬರ್ತದೆ, ಅದು ಬಹಳ ದೂರ ಇಲ್ಲ. ಅದು ಅಂತರಂಗದಲ್ಲಿ ಪ್ರಶ್ನೆ ಹೇಳ್ತದೆ, ಹೌದು ನಿಜವಾದಂತ ಯೋಗ ಯಾವುದು, ನಿಜವಾದಂತ ಪರಮ ಸತ್ಯ ಯಾವುದು ಅಂತ ಪ್ರಶ್ನೆ ಬಂದಾಗ ಶರಣರ ವಚನ ಕಡೆಗೆ, ಶರಣರ ಶಿವಯೋಗದ ಕಡೆಗೆ ದೃಷ್ಟಿ ಆಗ್ತದೆ. ಆತ್ಮೀಯ ಬಂಧುಗಳೇ, ಬಹಳಷ್ಟು ವಿಚಾರಗಳನ್ನು ಕೇಳಿದಿರಿ ನೀವು. ಒಂದಿಷ್ಟು ಇವತ್ತು ನಿಮ್ಮ ಬುದ್ಧಿಶಕ್ತಿಯನ್ನ ಉಪಯೋಗಿಸಿ ಬಹಳಷ್ಟು ಮನಸ್ಸು ಕೊಟ್ಟು ಗಮನ ಕೊಟ್ಟು ಕೇಳ್ಕೊಳ್ಳಿ. ಯಾಕಂದ್ರೆ ಶರಣರ ಯೋಗದಲ್ಲಿ ಬರುವಂಥದ್ದು ಲಿಂಗಾಂಗ ಸಮರಸ. 3 ಪದಗಳಿದೆ, ಲಿಂಗ, ಅಂಗ, ಸಮರಸ. ಸ್ಪಷ್ಟ ಅರ್ಥ ಇದೆ. ಲಿಂಗ ಮತ್ತು ಅಂಗಗಳ ಸಮರಸ, ಲಿಂಗ ಅಂಗ ಸಮರಸ. ಇದು ಶಿವಯೋಗದ ಮುಖ್ಯ ಉದ್ದೇಶ. ಇಷ್ಟಲಿಂಗ ಕಟ್ಕೊಂಡು ಅಥವಾ ಅಷ್ಟಾವರಣಗಳನ್ನು ಧಾರ್ಕೊಂಡು ಮಾಡುವಂತಹದ್ದು ಮುಖ್ಯ ಉದ್ದೇಶ. ಸಾಧನೆಯ ಮುಖ್ಯ ಉದ್ದೇಶ ಏನಂದ್ರೆ ಲಿಂಗ ಅಂಗ ಸಮರಸ, ಲಿಂಗ ಅಂಗ ಸಮರಸ. ಹಾಗಿದ್ರೆ ಅಂಗ ಅನ್ನೋದಕ್ಕೆ ಬಹಳ ಆಗ್ತಿದೆ. ಅಂಗ ಅಂದ್ರೆ ಕೇವಲ ಈ ಶರೀರನ, ಈ ದೇಹವ, ಪಂಚಭೂತಾತ್ಮಕವಾಗಿರ್ತಕ್ಕಂಥ ಈ ಘಟವ, ಇದಕ್ಕಷ್ಟೇ ಶರಣರ ಅಂಗ ಅಂತ ಕರೆದ್ರ? ಇನ್ನೊಂದು ಪ್ರಶ್ನೆ ನೋಡಿ, ನಾನು ಪ್ರಶ್ನೆ ಉತ್ತರಗಳ ಮುಖಾಂತರ ನಾನೇ ಉತ್ತರ ಹೇಳ್ತೇನೆ, ನಾನೇ ಪ್ರಶ್ನೆ ಕೇಳ್ತೇನೆ. ತುಂಬಾ ಚೆನ್ನಾಗಿರುತ್ತೆ. ಇದು ಇಷ್ಟಲಿಂಗ ನಾವು ಧಾರಣ ಮಾಡಿಕೊಂಡಂಥದ್ದು. ಇದು ಇಷ್ಟಲಿಂಗ ಆದ್ರೆ ಇದು ಅಂಗ. ಇದು ನಿಜವಾಗಲೂ ಅಂಗ ಆಗಿದ್ರೆ ಇದು ಇಷ್ಟಲಿಂಗ. ಯಾವಾಗ ಇದು ಅಂಗ ಆಗೋದಿಲ್ವೋ ಇಷ್ಟಲಿಂಗ ಬರೀ ಕುರುಹ ಆಗಿರುತ್ತೆ. ತಿಳ್ಕೋಬೇಕು. ಎಷ್ಟು ಜನ ಇವತ್ತು
ಇಷ್ಟಲಿಂಗ ಕಟ್ಕೊಂಡಿದ್ದಾರೆ. ಎಲ್ಲೋ ಒಬ್ಬೊಬ್ಬರನ್ನ ನೋಡ್ತೀವಿ ನಾವು. ಎಲ್ಲೋ ಅತನಿ ಶಿವಗಳು, ತೋಂಟದ ಸಿದ್ಧಲಿಂಗೇಶ್ವರ ಯತಿಗಳು, ಷಣ್ಮುಖ ಶಿವಯೋಗಿಗಳು ಅಂತ ಮಹಾನ್ ಯೋಗಿಗಳು ನಂತರ ಬಸವಣ್ಣನವರ ನಂತರ ಶರಣರ ನಂತರ ಒಬ್ಬೊಬ್ಬರಾಗಿ ಹೋಗಿದ್ದಾರೆ. ಹಾಗಿದ್ರೆ ಶರಣರ ನಂತರ ಎಷ್ಟು ಜನ ಇಷ್ಟಲಿಂಗಧಾರಿಗಳಾಗಿದ್ದಾರೆ? ಎಷ್ಟು ಜನ ಲಿಂಗವನ್ನು ಪೂಜೆ ಮಾಡಿಲ್ಲ? ಅವರಿಗೆಲ್ಲ ಯಾಕೆ ಲಿಂಗಾಂಗ ಸಾಮರಸ್ಯ ಆಗಲಿಲ್ಲ? ಅಥವಾ ಅದು ಜಗತ್ತಿಗೆ ಗೊತ್ತಾಗಲಿಲ್ವಾ? ಎಷ್ಟು ಪ್ರಮಾಣದಲ್ಲಿ ಆಗ್ಬೇಕು ಅಷ್ಟು ಪ್ರಮಾಣದಲ್ಲಿ ಯಾಕೆ ಆಗ್ಲಿಲ್ಲ ಅಂದ್ರೆ, ನಮಗೆ ನಿಜವಾಗಲೂ ಅಂಗ ಅನ್ನೋದು ಪರಿಚಯ ಆಗಿದೆಯಾ? ನಾವು ತಿಳ್ಕೊಂಡಿದ್ದೇವೆ ಇದು ಶರೀರ ಸಾಧನೆ ಮಾಡ್ತದೆ ಅಂತ. ಅಷ್ಟಾವರಣಗಳು ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಇವು 8 ಅಂಗಗಳು. ಅಂಗಗಳಿವು, ಪಾರ್ಟ್ಸ್. ಒಳಗಡೆ ಈ ಶರೀರ ನಿಮ್ಗೆ ಏನ್ ಕಾಣ್ತಾ ಇದೆ, ಇದರ ಒಳಗಿನ, ಇದರ ಹಿಂದೆ ಮತ್ತೆ 7 ಶರೀರಗಳು. ಇಷ್ಟು ಎಲ್ಲ ಸೇರಿಕೊಂಡು ಅಷ್ಟಾವರಣ. ಈ ಶರೀರವನ್ನ ಸೇರಿಕೊಂಡು ಒಳಗಿನ ಚಿನ್ಮಯ ಶರೀರದಿಂದ ಹಿಡಿದು ಒಳಗಡೆ ಚಿನ್ಮಯ ಶರೀರ ಅಂತಿದೆ, ನಮ್ಮ ಮೂಲ ಶರೀರ, ಮಂತ್ರ ಶರೀರ. ಆ ಚಿನ್ಮಯ ಶರೀರದಿಂದ ಹಿಡ್ಕೊಂಡು ಈ ಸ್ಥೂಲ ಶರೀರದವರೆಗೆ ಇರತಕ್ಕಂಥ, ಮಧ್ಯದಲ್ಲಿ ಇರತಕ್ಕಂಥ 6 ಶರೀರಗಳು, ಇಷ್ಟು ಕೂಡಿ ಅಂಗ. ಅಂದ್ರೆ ಸಾಧನೆ ಹೇಗಾಗ್ಬೇಕು? ಸರ್ವತೋಮುಖವಾದ ಸಾಧನೆ ಆಗ್ಬೇಕಾಯ್ತು, ಏಕಮುಖ ಸಾಧನೆ ಅಲ್ಲ. ಶರಣರು ಯಾಕಿಷ್ಟು ಒತ್ತು ಕೊಟ್ಟು ಹೇಳಿದ್ರು ಕಾಯಕ ದಾಸೋಹ? ಪ್ರತ್ಯೇಕತೆಯನ್ನು ಹೇಳಲಿಲ್ಲ, ಜೀವನವನ್ನು ಬಿಟ್ಟು ಯೋಗ ಹೇಳಿಲ್ಲ ಅವರು. ಜೀವನದಲ್ಲಿ ಇದ್ದುಕೊಂಡಲೇ ಯೋಗವನ್ನು ಹೇಳಿದ್ರು. ಜೀವನವೇ ಯೋಗ ಆಗ್ಬೇಕು, ಯೋಗ ಜೀವನ ಆಗ್ಬಾರ್ದು. ಜೀವನ ನಡೆಸಲಿಕ್ಕೆ ಯೋಗ ಅಲ್ಲ, ಜೀವನವೇ ಯೋಗ ಅಲ್ಲ. ತಿಳ್ಕೊಳ್ಳಿ ಅರ್ಥವನ್ನ. ಯೋಗ ನಡೆಸಲಿಕ್ಕೆ, ಜೀವನ ನಡೆಸಲಿಕ್ಕೆ ಯೋಗ ಅಲ್ಲ. ಜೀವನ ಏನಾಗ್ಬೇಕಂದ್ರೆ ಯೋಗಮಯ ಜೀವನ ಆಗಬೇಕು. ಪ್ರತಿ ಕ್ಷಣವೂ ಆ ಪರಾತ್ಪರ ವಸ್ತುವಿನ ಜೊತೆಗೆ ಸಂಬಂಧ ಬರಬೇಕಾದ್ರೆ ಅಷ್ಟಾವರಣಗಳು ಚಿನ್ಮಯ ಶರೀರದಿಂದ ಹಿಡ್ಕೊಂಡು ಈ ಸ್ಥೂಲ ಶರೀರವರೆಗೆ ಎಲ್ಲಾ ಶರೀರಗಳಲ್ಲಿ ಗುರು, ಲಿಂಗ, ಜಂಗಮ 3 ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲು ಈ ಸ್ಥೂಲಕ್ಕೆ ಗುರು, ಸೂಕ್ಷ್ಮಕ್ಕೆ ಲಿಂಗ, ಕಾರಣಕ್ಕೆ ಜಂಗಮ. 3 ಶರೀರ ಅರ್ಥ ಆದ್ರೆ ಇನ್ನು 5 ಶರೀರಗಳು ಬರ್ತವೆ. ಅವುಗಳಿಗೆ ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದ, ಮಂತ್ರ. ಒಳಗಿನ 5 ಶರೀರಕ್ಕೆ ಕೊನೆಯದು ಯಾವ್ದಂದ್ರೆ ಮಂತ್ರ. ಆ ಮಂತ್ರ ಶರೀರ ಅಂದ್ರೆ ಹೇಗಪ್ಪ ಅನ್ನೋದನ್ನ ಒಂದು ಉದಾಹರಣೆ ಕೊಟ್ಟಿರ್ತೀನಿ ನೋಡಿ. ಒಂದು ಬೀಜ ಇದೆ, ಯಾವ್ದಾದ್ರು ಒಂದು ಬೀಜ ತಗೊಳ್ರಿ, ಒಂದು ಶೇಂಗಾ ಬೀಜ ತಗೊಳ್ರಿ, ಅಥವಾ ಒಂದು ಹುಣಸೆ ಹಣ್ಣಿನೊಳಗೆ ಇರ್ತಕ್ಕಂಥ ಬೀಜ. ಆ ಬೀಜದ ಒಳಗಡೆ ಹೊಡಿರಿ, ಅದ್ರೊಳಗೆ ಏನಿದೆ? ವೃಕ್ಷ ಇದೆಯಲ್ಲ, ಬೀಜದೊಳಗೆ ವೃಕ್ಷ ಇದೆಯಲ್ಲ, ಆ ಬೀಜದೊಳಗಡೆ ಇನ್ನೊಂದು ವೃಕ್ಷ ಇದೆ, ಅದೇ ಚಿನ್ಮಯ ಶರೀರ. ನೆನ್ಪಿಟ್ಕೊಳ್ಳಿ, ಅದಕ್ಕೆ ನಾವು ಮಂತ್ರ ಅಂತ ಕರಿತೀವಿ. ಶಿವಯೋಗ ಸ್ಟಾರ್ಟ್ ಆಗೋದು ಅಲ್ಲಿಂದ. ಶಿವಯೋಗ ಆರಂಭ ಆಗೋದ ಒಳಗಣಿಂದ, ಹೊರಗಣಿಂದಲ್ಲ. ಅದಕ್ಕೆ ಯಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಹೊರಗಣೆ ಕೊಯ್ದು ಹೊರಗಣೆ ಪೂಜಿಸಿ ವಸನೆ ಒಳಗಾದರ ಗುಹೇಶ್ವರ. ಎಲ್ಲಿಂದ ನಡಿಬೇಕು? ನಿನ್ನೆ ನೀವು ಕೇಳಿದಿರಿ, ಎನ್ನ ಕಾಯವ ನಿಮಗೆ ಉನ್ನತ ಎಲ್ಲ ಯವಾಯಿತು, ಇನ್ನೆನಗೆ ಭಯವುಂಟೆ ಇಲಲಿಂಗಮೇ. ಇದು ಉನ್ನತ ಆಲಯ ಆಗ್ಬೇಕಾದ್ರೆ ಎಲ್ಲಿ ಆಗ್ಬೇಕು? ಕಾಲವೇ ಕಂಬ ಆಗ್ಬೇಕಾದ್ರೆ ಎಲ್ಲಿ ಆಗ್ಬೇಕು? ಎಲ್ಲಿ ಪ್ರತಿಷ್ಠಾಪಿತ ಆಗ್ಬೇಕು ಲಿಂಗ ಅಂದ್ರೆ ಚಿನ್ಮಯ ಶರೀರದಲ್ಲಿ. ಹೇಗೆ ಬೀಜದಲ್ಲಿ ವೃಕ್ಷ, ಒಂದು ಶೇಂಗಾ ಕಳ್ಳೆ ಬೀಜ, ಅದನ್ನ ಹಿಂಗ್ ಹೊಡೆದು ಬಿಟ್ರೆ ಒಳಗಡೆ ಗಿಡ ಮರ ಇದೆಯೋ, ಹಾಗೆ ಚಿನ್ಮಯ ಶರೀರ ಅಂತ ಕರಿತೀವಲ್ಲ, ಅಲ್ಲೇನಿದೆಯಪ್ಪ ಅಂದ್ರೆ ನಮ್ಮ ಮೂಲ ವಾಸ. ಅದಕ್ಕೆ ಅಂಗ ಅಂತ ಕರಿತೀವಿ. ನಿಜವಾದ ಅಂಗ ಅದು. ಮೇಲೆ ಆವರಣ ಆಗಿದೆ, ಮೇಲೆ ಆವರಣಗಳು ಬಂದಿವೆ, ನಿಜವಾದ ಶರೀರ ಅಲ್ಲಿ. ಅದಕ್ಕೇನಾಗ್ಬೇಕಪ್ಪ? ಅದು ಬೀಜ ಹೊರಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಎಷ್ಟೋ ಜನ ಇವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ, ಲಿಂಗಿಲ್ಲದೆ ಅದು ಆಗೋದಿಲ್ವಾ ಅಂತ. ನೋಡಿ, ಬೀಜವನ್ನ ನೀವು ಹಾಗೆ ಇಟ್ರೆ ಮೊಳಿತದ? ಅದು ಬೆಳೆದು ಫಲವನ್ನು ಕೊಡುತ್ತಾ?
ಇಲ್ಲ. ಅದಕ್ಕೆ ಶರಣರಿಂದ ಒಂದು ವಚನ ಹೇಳ್ತಾರೆ, ಬೀಜ ನಷ್ಟವಾದಲ್ಲದೆ ಕಳೆ ಮಳೆದೋರದುಂಟ. ಕುರುಹು ನಷ್ಟವಾದಲ್ಲದೆ ಅರುಹು ತೆಲೆದೋರದು ನೋಡ. ಎಷ್ಟು ಸುಲಭವಾಗಿ ಸಿಂಪಲ್ ಆಗಿ ಹೇಳಿದ್ದಾರೆ ಈ ಮಾತುಗಳನ್ನು. ಒಂದಿಷ್ಟು ನಾವು ಒಳಗಡೆ ಆಳವಾಗಿ ಇಳಿದು ನೋಡ್ಬೇಕಾಗ್ತದೆ. ಬೀಜ ಮೊಳಕೆ ತೋರ್ಬೇಕಾದ್ರೆ ಏನ್ ಮಾಡ್ಬೇಕು? ಆ ಬೀಜವನ್ನ ನೆಲದಲ್ಲಿ ಹೀಗೆ ಊರ್ಬೇಕು. ಅದ ನೋಡ್ಕೊಂಡು ಭೂಮಿ ಸ್ವಚ್ಛ ಮಾಡಿ ಬೀಜವನ್ನು ಊರ್ಬಿಟ್ರೆ ಏನಾಗುತ್ತೆ? ಆ ಬೀಜಕ್ಕೆ ಒಂದಿಷ್ಟು ಹಸಿ ಇರ್ಬೇಕು, ಮಳೆ ಬಿದ್ದಿರ್ಬೇಕು, ಒಂದಿಷ್ಟು ಒಳಗಡೆ ಮಣ್ಣಿನಲ್ಲಿ ಬೆಚ್ಚಗಿರ್ಬೇಕು, ಬಿಸಿ ಇರ್ಬೇಕು, ಹಸಿ ಇರಬೇಕು, ಬಿಸಿ ಇರಬೇಕು, ಮೇಲೆ ಒತ್ತಡ ಬರಬೇಕು. ಮನಸ್ಸು ಕೊಟ್ಟು ಕೇಳ್ರಿ. ಹಸಿ ಇರಬೇಕು, ಬೀಜ ನಾಟಬೇಕಿದ್ರೆ ಏನ್ ಬೇಕು? ಹಸಿ ಬೇಕು, ಬಿಸಿ ಬೇಕು, ಒತ್ತಡ ಬೇಕು. ಆ ಬೀಜದ ಮೇಲೆ ಹೇಗಿರುತ್ತೆ ನೋಡಿ ಆ ಬೀಜದಲ್ಲಿ. ಅದಕ್ಕೆ ಬೀಜ ಮಂತ್ರಕ್ಕೆ ಬೀಜ ಅಂತ ಕರೆದ್ರು, ಬೀಜ ಮಂತ್ರ ಅಂತ ಕರೆದ್ರು ಶರಣರಲ್ಲಿ. ಒಳಗಡೆ ಬೀಜ ಮಂತ್ರ ಬಿತ್ತುತ್ತಾರೆ. ಗುರು ಅನ್ನುವನ ಏನ್ ಮಾಡ್ತಾನಂದ್ರೆ ಕರಣದ ಮುಖಾಂತರ ಆ ಚಿನ್ಮಯ ಅಂತಕ್ಕಂಥ ಭೂಮಿಯಲ್ಲಿ ಏನು ಬಿತ್ತುತ್ತಾನಪ್ಪ ಅಂತ ಇಂತಲ್ಲ. ಇನ್ನೊಂದು ಕಡೆ ಅಲ್ಲಮ್ಮ ಪ್ರಭು ಹೇಳ್ತಾರೆ, ತನುವ ತೋಂಟವ ಮಾಡಿ ಮನವ ಗೊತ್ತಲಿಗೆ ಮಾಡಿ. ಈ ವಚನ ಎಲ್ಲರೂ ಗೊತ್ತಿದೆ. ಅಗೆದು ತೆಗೆದನೆಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆನೆಯ ಬ್ರಹ್ಮ ಬೀಜ ಬಿತ್ತಬೇಕು. ಮತ್ತ ಅಂತ ಇಂಥ ಬೀಜ ಬಿತ್ತೋದಲ್ಲ. ಸ್ವಚ್ಛ ಆದ ಬಳಕೆ ಏನ್ ಬೇಕು ಬಿತ್ತಬೇಕಂತ ಹೇಳಿದ್ರು? ಬ್ರಹ್ಮ ಬೀಜವನ್ನ. ಅಲ್ಲಿ ಹಸಿಯನ್ನ ಕೊಡಬೇಕು, ಬಿಸಿಯನ್ನ ಕೊಡಬೇಕು. ಅದನ್ನು ಗುರು ಏನ್ ಮಾಡ್ತಾರೆ ಅಂದ್ರೆ ಕರ್ಣದ ಮುಖಾಂತರ ಅಲ್ಲಿ ಚಿನ್ಮಯವಾಗಿರ್ತಕ್ಕಂಥ ಬೀಜಕ್ಕೆ ಹಸಿ ಬಿಸಿಯನ್ನ ಎರಡು ತೆಗೆಸ್ತಾನೆ. ಅಷ್ಟಕ್ಕೆ ಅದು ನಾಟಂಗಿಲ್ಲ. ಕೇವಲ ಹಸಿ ಆದ್ರೂ ನಾಟಂಗಿಲ್ಲ, ಕೇವಲ ಬಿಸಿ ಆದ್ರೂ ನಾಟಂಗಿಲ್ಲ. ಮೇಲೆ ಪ್ರೆಷರ್ ಇರಬೇಕು ಅದಕ್ಕೆ ನೋಡಿ ರೈತರಿಗೆ ಗೊತ್ತಾಗುತ್ತೆ. ರೈತರು ಬಿದ್ದಿದ ಮೇಲೆ ಏನ್ ಮಾಡ್ತಾರಂದ್ರೆ ಒಂದಿಬ್ರು ಕುಂತು ಅದ್ರ ಮೇಲೆ ಭಾರ ಹಾಕಿ ಮತ್ತೊಂದ್ಸಲ ಇದನ್ನ ಹೊಡಿತಾರೆ. ಆ ಬೀಜದ ಮೇಲೆ ಒತ್ತಡ ಬರ್ತದೆ, ಪ್ರೆಷರ್ ಅಂತ ಕರಿತೀವಿ. ಅದ್ರ ಮೇಲೆ ಒಂದು ಹೆಂಟೆ ಬಿದ್ದಿರುತ್ತೆ, ಮಣ್ಣು ಬಿದ್ದಿರುತ್ತೆ. ಆ ಬೀಜ ಹೀಗೆ ಮಳೆ ತೋರ್ತದಲ್ಲ, ಹೀಗೆ ಮಳೆ ತೋರಿದ್ರೆ ಆ ಬೀಜ ಮೇಲೆ ಬರ್ಬೇಕಿದ್ರೆ ಹೆಂಟೆಯನ್ನ ಬಗೆದು ಬರ್ತದೆ, ಬಗೆದು. ಇಷ್ಟು ದೊಡ್ಡ ಹೆಂಟೆ ಅಂದ್ರೆ ಗೊತ್ತಾಗತ್ತಲ್ಲ ನಿಮ್ ಕಡೆ? ಮಣ್ಣಿನ ಹೆಂಟೆಗೆ ಏನಂತೀರಿ ನೀವು? ಹೆಂಟೆನೆ ಅಂತೀರಾ. ಮಣ್ಣಿನ ಇಷ್ಟು ದೊಡ್ಡದ ಹೆಂಟೆ ಇದ್ರೂ ಕೂಡ ಬೀಜ ಏನ್ ಮಾಡ್ತದ? ಹೆಂಟೆಯನ್ನ ಹಿಂಗೆ ಬದಿಗೆ ಸರಿಸಿ ಬಗೆದು ಬರ್ತದೆ, ಬಗೆದು ಬರ್ತದೆ. ಹಾಗೆ ನೀವು ಕೈಲಿ ಮುಟ್ಟಿದ್ರೆ ಬೀಜದ ಅದು ಕಳೆ ಇರುತ್ತಲ್ಲ, ಹಿಂಗ್ ಮುಟ್ಟಿದ್ರೆ ಸಾಕು ಏನಾಗತ್ತೆ? ಮುರಿದು ಹೋಗುತ್ತೆ. ಆದ್ರೆ ಆ ಬೀಜದಲ್ಲಿ ಇಷ್ಟು, ಆ ಮೊಳೆಯಲ್ಲಿ ಇಷ್ಟು ಶಕ್ತಿ ಇದೆ ಅಂದ್ರೆ ಈ ಹೆಂಟೆ ಅನ್ನುವಂಥದ್ದನ್ನು ಒಡೆಯುವಂತ ಶಕ್ತಿ ಇದೆ. ಹಾಗೆ ನಮ್ಮ ಅಂತರಂಗದಲ್ಲಿ ಚಿತ್, ಅದಕ್ಕೆ ಚಿನ್ಮಯ ಅಂತ ಕರೀತಾರೆ. ಚಿತ್, ಚಿನ್ಮಯ. ಅಲ್ಲಿ ಒತ್ತಡ ಬಂದ್ರೆ ಏನಾಗತ್ತಪ್ಪ ಅಂತ ಕೇಳಿದ್ರೆ, ಯಾವ ಒತ್ತಡ? ಪ್ರಜ್ಞಾಪೂರ್ವಕವಾಗಿ ವಿಚಾರಪೂರ್ವಕವಾಗಿ ಒತ್ತಡವನ್ನ ಹೇರಿಕೊಳ್ಳುವುದು. ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಕರೀತಾರೆ. ನೋಡಿ, ಕನ್ನಡದ ಪದಗಳಲ್ಲಿ ಇಷ್ಟು ಅರ್ಥ ಇದೆ ಅಂದ್ರೆ ಒಂದೊಂದು ಪದಗಳು ನಮ್ಮನ್ನ ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾವೆ. ನೀವು ಆಳವಾಗಿ ಕನ್ನಡದ ಪದದಲ್ಲಿ ಹೋದ್ರೆ ಪ್ರಾಯಶ್ಚಿತ್ತ ಶಬ್ದ ಕೇಳಿ ಎಲ್ಲರೂ? ಪ್ರಾಯಶ್ಚಿತ್ತ, ಚಿತ್ತ ಪ್ರಾಯ ಚೆನ್ನಾಗಿದೆ ಅಲ್ಲ? ಪ್ರಾಯಕ್ಕೆ ಏನಂತಾರೆ? ಪ್ರಾಯ ಅಂದ್ರೆ ಜವಾನಿ, ಯೌವನ, ಶಕ್ತಿ, ಅಂದ್ರೆ ಹದವಾಗಿ ಬೆಳೆದಂತ ಶರೀರ ಅಂತ ಪ್ರಾಯ ಅಂತ ಕರಿತೀರಿ ನೀವು. ಹಾಗೆ ಯಾವುದಕ್ಕೆ ಪ್ರಾಯ ಬರ್ಬೇಕಪ್ಪ ಅಂದ್ರೆ ಚಿತ್ತಕ್ಕೆ ಪ್ರಾಯ ಬರಬೇಕು. ಚಿತ್ತಕ್ಕೆ ಪ್ರಾಯ, ಪ್ರಾಯ ಚಿತ್ತ ಯಾರಿಗೆ ಆಗತ್ತೋ ಅದಕ್ಕೆ ಶರಣರಲ್ಲಿ ಬರ್ತದೆ. ಮೊದಲನೆಯದಾಗಿ ಸಂಸಾರದ ಹೇಯ ಸ್ಥಳ, ಪಿಂಡಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರದ ಹೇಯ ಸ್ಥಳ, ಗುರು ಕರ್ಣ ಸ್ಥಳ ಅಂತ ಬಂದು ನೆಕ್ಸ್ಟ್ ಲಿಂಗ ಜಂಗಮ, ಹೀಗೆ ಅಷ್ಟಾವರಣಗಳ ಬರ್ತದೆ. ಆ ಚಿತ್ತದಲ್ಲಿ ಯಾವಾಗ ಗುರುವಿನ ಮುಖಾಂತರ ಬೀಜ ಬಿತ್ತತ್ತೋ, ಸಂಸಾರ ಭಾವದ ಭ್ರಮೆ ಅನ್ನತಕ್ಕಂಥ ಹೆಂಟೆಗಳೇನಿದೆ ನಮ್ಮ ಭಾವದಲ್ಲಿ, ಅವುಗಳನ್ನು ಮೊರೆದು ಅವುಗಳನ್ನ ಬಗೆದು ಏನು ಬರ್ತದಲ್ಲ ಅದಕ್ಕೆ ದೃಷ್ಟಿ ಅಂತ ಕರೀತಾರೆ. ದೃಷ್ಟಿ, ಅಂತರಂಗದ ದೃಷ್ಟಿ.
ಅರಿವನ್ನ ಕಣ್ಣು ಯಾವುದು ನಮ್ಮ ಭಾವದಲ್ಲಿ ಏನ ಭ್ರಮೆ ಮಾಡ್ಕೊಂಡಿದ್ದೇವೆ, ಸಂಸಾರ ಅಂತಕ್ಕಂಥ ಹೆಂಟೆ ಗಂಟನ್ನ ಮಾಡ್ಕೊಂಡಿದ್ದೇವೆ, ಅದನ್ನ ಬಗೆದು ಬಂದಾಗ ಆ ಬೀಜದ ಉಪಾಧಿ ಇರ್ತಕ್ಕಂಥ ಚಿನ್ಮಯ ಅಂತಕ್ಕಂಥ ಚೇತನ ಮೊಳಕೆ ಯಾವಾಗ ಕಣ್ಣಿನ ಮುಖಾಂತರ ಇದು ಬಂದು ಭಾವದಿಂದ ಮನದಿಂದ ದೃಷ್ಟಿಗೆ ಬಂದು ಕರದ ಇಷ್ಟಲಿಂಗದಲ್ಲಿ ಬಳತ್ತೋ ಅವಾಗ ಇದು ಇಷ್ಟಲಿಂಗ ಆಗತ್ತೆ. ಅಲ್ಲಿವರೆಗೂ ಇದು ಕುರುಹು ಆಗತ್ತೆ, ಕುರುಹು. ಅದಕ್ಕೆ ಅಲ್ಲಮ್ಮ ಪ್ರಭು ಹೇಳಿದ್ರು, ಅರಿವಿ ಮರೆತು ಕುರುಹು ಪೂಜಿಸುವರ ಹೆಡ್ಡರ ನೋಡ ಅಂತ ಬೈ. ಇದು ಇಷ್ಟಲಿಂಗ ಆಗ್ಬೇಕು ಅಂದಾಗ ಶಿವಯೋಗ ಸಂಭವಿಸ್ತದೆ, ಇಲ್ಲ ಅಂದ್ರೆ ಶಿವಯೋಗ ಇಲ್ಲ. ಇದು ಅಂತರಂಗದ ಸಾಧನೆ. ಇದಕ್ಕಾಗಿ ಏನು ನೀವು ಬಿಡಬೇಕಾಗಿಲ್ಲ, ಊಟ ಬಿಡಬೇಕಾಗಿಲ್ಲ, ಹೆಂಡತಿನ ಬಿಡಬೇಕಾಗಿಲ್ಲ, ಆಸ್ತಿ ಅಂತಸ್ತುಗಳನ್ನು ಬಿಡಬೇಕಾಗಿಲ್ಲ, ನಿಮ್ಮ ಇರುವ ಪದಾರ್ಥಗಳನ್ನ ಬಿಡಬೇಕಾಗಿಲ್ಲ. ಇದ್ದ ಅವಸ್ಥೆಯಲ್ಲಿಯೇ ತತ್ಕ್ಷಣ ಈ ಕ್ಷಣದಿಂದ ಏನಾಗ್ಬೇಕಂದ್ರೆ ಆರಂಭ ಆಗ್ಬೇಕು. ಅದಕ್ಕೆ ಹೇಳಿದ್ರು ಬಸವಣ್ಣವರು, ಆರಂಭ ಮಾಡುವೆನಯ್ಯ ಗುರು ಪೂಜೆ. ಹಾಗಾದರೆ ನಾವು ಆರಂಭವನ್ನ ಅಥವಾ ಆರಂಭ ನಮ್ಮಲ್ಲಿ ಆಗಿದೆಯಾ? ಇಷ್ಟಲಿಂಗ ಯೋಗ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಶಿವಯೋಗ ನಮ್ಮಲ್ಲಿ ಆರಂಭ ಆಗಿದೆಯಾ? ನಮಗೂ ನಿಜವಾಗಲೂ ದೃಷ್ಟಿ ಅಂತ ನಾನು ಕರೆದೆ. ಯಾವುದು ಚಿತ್ತದಲ್ಲಿರ್ತಕ್ಕಂಥ ಭಾವ ಅದೆಲ್ಲ ಒಡೆದು ಸ್ಥಿರ ದೃಷ್ಟಿ, ಅದಕ್ಕೆ ರುದ್ರಾಕ್ಷಿ ಅಂತ ಕರೀತಾರೆ. ಕಣ್ಣಿಗೆ ದೃಷ್ಟಿ ಬರಬೇಕು, ಕಿವಿಗೆ ದೃಷ್ಟಿ ಬರಬೇಕು, ನಾಲಿಗೆಗೆ ದೃಷ್ಟಿ ಬರಬೇಕು, ಚರ್ಮಕ್ಕೆ ದೃಷ್ಟಿ ಬರಬೇಕು. ಅಂದಾಗ ಏನಾಗುತ್ತೆ? ಕಿವಿಯಲ್ಲಿರ್ತಕ್ಕಂಥ ಶಬ್ದ ನಿಶಬ್ದ ಲಿಂಗ, ದೃಷ್ಟಿಯಲ್ಲಿರ್ತಕ್ಕಂಥ ನೋಟದಲ್ಲಿರ್ತಕ್ಕಂಥ ದೃಷ್ಟಿ ಅದು ಲಿಂಗ ಆಗ್ತದೆ, ಸ್ಪರ್ಶ ಲಿಂಗ ಆಗ್ತದೆ. ಅಷ್ಟೇ ಅಲ್ಲ, ಅನುಕ್ಷಣ ಏನು ಪದಗಳಿದೆ ನೋಡ್ರಿ, ಅನುಕ್ಷಣ ಬಿಟ್ಟು ಬಿಡದ ಹಾಗೆ ಅಂತದರ ಅರ್ಥ. ಬಿಟ್ಟು ಬಿಡದಾಗೆ ಒಂದು ಕ್ಷಣವು ಹೇಗೆ ಉಸಿರು ನಮ್ಮಲ್ಲೇ ಸ್ಥಿರವಾಗಿದೆಯೋ, ನಮ್ಮ ಶರೀರ ಬದುಕಿದೆ ಅಂದ್ರೆ ಉಸಿರು ನಡೀತಾ ಇದೆ ಅಂತ ನಾವು ಹೇಗಂತೆಯೋ, ಹಾಗೆ ಅನುಕ್ಷಣ ಉಸಿರಾಟದಂತೆ ಅದು ನಡೀತಿದೆ. ಅದು ನಿಜವಾದಂತ ಶಿವಯೋಗ. ಆವಾಗ ಕಣ್ಣು ಬೇರೆ ಏನು ಕಾಣೋದಿಲ್ಲ, ಲಿಂಗಂ ಮಧ್ಯೆ ಜಗತ್ ಸರ್ವಂ. ನಾನು ನೀನು ಅನ್ನುವ ಉಭಯ ಲಜ್ಜೆ ಅಲ್ಲಿರೋದಿಲ್ಲ. ಏನು ಶರಣರ ವಚನಗಳಿವೆ, ನಾವು ಸುಮ್ಮನೆ ಮೇಲಿಂದಲೇ ಇಷ್ಟು ಆನಂದ ಪಡ್ತೀವಿ. ನಿಜವಾಗಲೂ ನೀವೊಂದಿಷ್ಟು 10-12 ವರ್ಷ ಕಷ್ಟಪಟ್ಟು ಒಂದು ಸಲ ಒಳಗೆ ಹೋಗಿ ಪ್ರವೇಶ ಮಾಡಿ, ನಿಮ್ಮೊಳಗೆ ನಿಮ್ಮ ಪ್ರವೇಶ ಆಗ್ಬೇಕು. ಪ್ರವೇಶ ಮಾಡಿ ಚಿತ್ತದ ಗರ್ಭದಲ್ಲಿರ್ತಕ್ಕಂಥ ಚಿನ್ಮಯನಲ್ಲಿ ನೀವು ಪ್ರವೇಶ ಮಾಡಿ, ಆಮೇಲೆ ನೋಡಿ ಇಷ್ಟಲಿಂಗ ವಚನಗಳನ್ನು ನೋಡಿ, ಶರಣರನ್ನ ನೋಡಿ ಬಸವ ಅಂದ್ರೆ ಅವಾಗ ನಿಮ್ಗೆ ಅರ್ಥ ಆಗ್ತದೆ. ಇವತ್ತ್ಯಾಕೋ ಬಸವಣ್ಣನ ಹೆಸರ ಮೇಲೆ ಬೇರೆ ಬೇರೆ ಪಂಗಡ ಆಯ್ತು. ಯಾರು ಚಿನ್ಮಯನಾಗಲಿಲ್ಲ, ಚಿತ್ತದಲ್ಲಿ ಪ್ರವೇಶ ಮಾಡಲಿಲ್ಲ. ಮೇಲಿನಿಂದ ಬಸವಣ್ಣನ ಪೂಜೆ ಮಾಡೋದು, ಮೇಲಿಂದ ಮಾಡಿದ್ರೆ ಏನಾಗತ್ತೆ ರೀ? ಇದು ಬಸವಣ್ಣನವರು ಹೇಳುವ ಮಾತು, ನಾನಲ್ಲ. ಬರೇ ಮೇಲಿನಿಂದ ಮಾಡಿದ್ರೆ ಏನಾಗತ್ತೆ ರೀ? ಅಭಿಮಾನ ಹೆಚ್ಚಾಗತ್ತೆ. ನಮಗೆ ಬಸವಾಭಿಮಾನಿಗಳು ಬೇಕಾಗಿಲ್ಲ, ಬಸವ ಭಕ್ತರು ಬೇಕಾಗಿದ್ದಾರೆ. ಬಸವ ಅಭಿಮಾನದಲ್ಲಿ ಅಹಂಕಾರವಿದೆ. ಅಹಂಕಾರದಲ್ಲಿ ಏನಿದೆ? ಚನ್ನಬಸವನವರು ಹೇಳ್ತಾರೆ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತಯ್ಯ. ನಾನು ಬಸವ ಅಭಿಮಾನಿ, ನಾನು ಬಸವಣ್ಣನವರ ಅಭಿಮಾನಿ ಅಂದ್ರೆ ಅಹಂಕಾರ ಬರ್ತದೆ. ನಿಮಗೆ ಇಷ್ಟಲಿಂಗ ಯೋಗ ಸಂಭವಿಸುವುದಿಲ್ಲ. ಬಸವಣ್ಣನ ಮೇಲೆ ಶ್ರದ್ಧೆ ಇರಬೇಕು, ನಿಷ್ಠೆ ಇರಬೇಕು, ಭಕ್ತಿ ಇರಬೇಕು. ನೋಡಿ, ಭಕ್ತಿ ನಿಷ್ಠೆ ಶ್ರದ್ಧೆ ಏನ್ ಮಾಡ್ತಾವಂದ್ರೆ ಯಾವ ಕಾರಣಕ್ಕೂ ಅವು ಅಲಗಾಡೋದಿಲ್ಲ. ಯಾವ ಮುಖದಿಂದ ಬಂದರೂ ಸ್ವೀಕಾರ ಮಾಡುವಂತ ಶಕ್ತಿ ನಮ್ಮಲ್ಲಿ ಬರ್ತದೆ. ಇದು ಬಹಳ ಮಹತ್ವ. ಯಾವ ಮುಖದಿಂದ ಬಂದರೂ ಸ್ವೀಕಾರ ಮಾಡುವಂತ ಶಕ್ತಿ ನಮ್ಮಲ್ಲಿ ಬರಬೇಕು. ಒಂದು ಮುಖ ಅಲ್ಲ, ಹಲವು ಮುಖಗಳಿಂದ ಬಂದರೂ ಚೇತನವನ್ನೇ ಹೇರಿಕೊಳ್ಳುವಂತ ಶಕ್ತಿ ನಮ್ಮಲ್ಲೇ ಬರಬೇಕು.
ಅದಕ್ಕೆ ನಮ್ಮ ಅಂತರಂಗದ ಒಂದಿಷ್ಟು ಅಂತರಂಗದ ಕದವ ತರಿಲಿಕ್ಕೆ ಅಭಿಮುಖ ಆಗ್ಬೇಕು. ಅದಕ್ಕೆ ಶರಣರು ಹೇಳ್ತಾರೆ, ಹಲವು ಯೋಗವ ಮಾಡಿ ಫಲವೇನು ಮಗ ಎಂದು ಸುಲಭದಿ ಇಷ್ಟಲಿಂಗ ಯೋಗವ ಮಾಡಿ ಕಲಿಸಿದ ಗುರುವೇಶ್ವರ ಕೃಪೆಯ. ಯಾಕಂದ್ರೆ ಚಿತ್ತದ ಗರ್ಭದಲ್ಲಿ ಚಿನ್ಮಯನಾಗದೆ ಏನಾದರೂ ನೀವು ಧ್ಯಾನ ಮಾಡಿ, ಮಂತ್ರ ಹೇಳಿ, ಪೂಜೆ ಹೇಳಿ, ಏನು ಮಾಡಿದರೂ ಕೂಡ ಅದು ಸ್ಥಾವರ ಅನಿಸ್ಕೊಳ್ತದೆ, ಅದು ಜಂಗಮ ಅನಿಸ್ಕೊಳ್ಳೋದಿಲ್ಲ. ಜಂಗಮ ಪೂಜೆಯೇ ಶಿವಯೋಗ. ಜಂಗಮ ಅನ್ನೋದು ಹೊರಗಿಲ್ಲ. ನಾವು ಬಹಳ ತಪ್ಪು ಕಲ್ಪನೆಗಳನ್ನ ಮಾಡಿದ್ದೀವಿ. ಕರೆಕ್ಟ್ ಆಗಿ ಒಳಗಡೆ ಇಳಿದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ಏನ್ ಅಷ್ಟಾವರಣಗಳಿದಾವ, ಇವು ಲಿಂಗವೇ, ಲಿಂಗದಿಂದಲೇ ಬಂದಾವೆ. ಆ ಚಿತ್ ಏನ್ ಚಿನ್ಮಯ ಅಂತ ಹೇಳಿದೆ ಅಲ್ಲ, ಒಳಗಡೆ ಇರ್ತಕ್ಕಂಥ ಚಿನ್ಮಯ ಶರೀರ, ಅಲ್ಲಿಂದಲೇ ಗುರು, ಅಲ್ಲಿಂದಲೇ ಲಿಂಗ, ಅಲ್ಲಿಂದಲೇ ಜಂಗಮ, ಅಲ್ಲಿಂದಲೇ ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರಗಳು ಹೊರಗಿನಿಂದಲ್ಲ. ಇದನ್ನ ತಿಳ್ಕೋಬೇಕು ಮೊದಲು. ಎಲ್ಲಿವರೆಗೂ ನಾವು ಹೊರಗಿನಿಂದ ಇರ್ಲಿ, ಒಳಗಣಿನ ಬಂದು ಹೊರಗನ್ನ ನಾವು ಒಳಗ ಮಾಡ್ಕೊಂಡ್ರೆ ಅಲ್ಲಿ ಅಭಿಮಾನ ಇರೋದಿಲ್ಲ. ಬಸವಣ್ಣ ಎಲ್ಲಿರ್ಬೇಕಂದ್ರೆ ಒಳಗಡೆ ಇರ್ಬೇಕು. ಒಳಗಡೆ ಅಂತರಂಗದಲ್ಲಿ ಬಸವಣ್ಣ ಇರಬೇಕು. ಚಿನ್ಮಯ ಅಂತ ಏನ್ ಹೇಳ್ತಾ ಇದ್ದೀನಿ ಅದು ಬಸವ. ಇನ್ನೂ ನಿಮ್ಗೆ ಸ್ಪಷ್ಟವಾಗಿ ಹೇಳ್ಬೇಕಿದ್ರೆ ನೋಡಿ, ಈ ಲೈಟ್ ಇದೆ, ಇದು ಸ್ಥೂಲವಾದ ಶರೀರ, ಇದು ನಿಮ್ಮ ಕುರುಹು. ಲೈಟ್ ಇದು ಕುರುಹು, ಸಿಂಹ. ಮೂಲ ಚಿನ್ಮಯ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಜೋಗ ಫಾಲ್ಸ್ದಲ್ಲಿ ಏನು ಉತ್ಪತ್ತಿ ಆಗತ್ತೆ ಕರೆಂಟ್, ಪವರ್, ಅದು ಚಿನ್ಮಯ. ಚಿನ್ಮಯ, ಚಿನ್ಮಯ. ಏನಪ್ಪ ನಿಮ್ಮನೆ ಹೊಗಳ್ತೀರಿ ಅಂತ ಇಲ್ಲ, ನೀವೆಲ್ಲ ಚಿನ್ಮಯರೇ. ಏನು ಚೇತನ ಕಾಣುತ್ತೋ, ಓಡಾಡುತ್ತೋ, ಮನುಷ್ಯ ಅನ್ನುವ ಶರೀರ ಇದೆ, ಅದೆಲ್ಲವೂ ಚಿನ್ಮಯವೇ. ಆದ್ರೆ ಅದು ಗೊತ್ತಿಲ್ಲ. ಏನಾಗಿದೆ, ಬಟನ್ ಆಫ್ ಆಗಿದೆ. ಶಿವಯೋಗ ಅಂದ್ರೆ ಇನ್ನೇನಲ್ಲ, ಬಟನ್ ಆನ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್, ಎಲ್ಲಿ ಜೋಪಾಸದಲ್ಲಿರ್ತಕ್ಕಂಥ ಕರೆಂಟ್, ಲೈಟ್ ದಲ್ಲಿ ಕಾಣ್ತಕ್ಕಂಥ ಕರೆಂಟ್, ಇದು ಸ್ಥೂಲವಾದದ್ದು. ಅದು ಸೂಕ್ಷ್ಮ ಮಂತ್ರ ಬೀಜ ರೂಪದಲ್ಲಿರ್ತಕ್ಕಂಥದ್ದು. ಎಲ್ಲಿದು? ಜೋಪಾಸದಲ್ಲಿರ್ತಕ್ಕಂಥ ಕರೆಂಟ್. ಇದು ವ್ಯಕ್ತ ಆಗಿದೆ. ಅಲ್ಲಿದ್ದದ್ದೇ ಇಲ್ಲಿ ವ್ಯಕ್ತ ಆಗಿದೆ. ಯಾವಾಗ ವ್ಯಕ್ತ ಆಗಿದ್ದೀರಿ? ಬಟನ್ ಆನ್ ಮಾಡಿದಾಗ ವ್ಯಕ್ತ ಆಗಿದೆ. ಬಟನ್ ಆನ್ ಮಾಡ್ಲಿಲ್ಲ ಅಂದ್ರೆ ಇರೋದಿಲ್ಲೇನು? ಕರೆಂಟ್ ಇರೋದಿಲ್ಲ ಏನ್ರಿ? ಇರ್ತತ್ತಲ್ಲ. ಈಗ ಈ ಬಟನ್ ಆಫ್ ಮಾಡಿದೆ ಅಂತ ತಿಳ್ಕೊಳ್ಳಿ, ಆಫ್ ಮಾಡಕ್ ಹಚ್ಚಿದೆ, ಕರೆಂಟ್ ಇರ್ತತಿಲ್ಲ? ಯಾರೋ ಕೇಳ್ತಾರೆ, ನಮ್ಮೊಳಗೆ ದೇವರಿದ್ರೆ ನಮ್ಗೆ ಯಾಕೆ ಕಾಣೋದಿಲ್ರಿ ಅಂತ ಕೇಳ್ತಾರೆ. ನಮ್ಮ ಒಳಗಡೆ ಚಿನ್ಮಯ ಇದ್ರೆ ನಮ್ಗೆ ಯಾಕೆ ಕಾಣೋದಿಲ್ಲ ಅಂತ ಕೇಳ್ತಾರೆ. ಏನಿಲ್ಲಪ್ಪ ಸ್ವಾಮಿ, ನೀನು ಗುರು ಅಂತಕ್ಕಂಥ ಒಬ್ಬ ಲೈಟ್ ಮೆನ್, ನಮ್ಮಲ್ಲಿ ನಾಗು ಕೂತಿದ್ದಾರೆ ಲೈಟ್ ಮೆನ್. ಆ ನಾಗು ಅಂತಕ್ಕಂಥ ಲೈಟ್ ಮೆನ್ ಏನ್ ಮಾಡ್ಲಿ ಅಂದ್ರೆ, ಈ ಬಟನ್ ಅವನಿಗೆ ಗುರು ಅಂತ ಕರೆಯೋದು ನಾವು. ಲೈಟ್ ಮನ್ ಅಂತ ಇದೇವಲ್ಲ, ಲೈಟ್ ಹಚ್ಚುವಂತ ಬಟನ್ ಬಡಿಯುವಂತ ಅವನು ಯಾವನಂದ್ರೆ ಗುರು ಅಂತ ಕರಿತೀವಿ ಅವನಿಗೆ. ಶರಣರು, ಗುರು, ಮಹಾಂತರು. ಅವ್ರು ಇನ್ನೇನು ಮಾಡಂಗಿಲ್ಲ, ಕರೆಂಟ್ ಏನು ತಂದು ಬೇರೆ ಹಾಕ್ಬೇಕಾಗಿಲ್ಲ. ಅವನು ಏನ್ ಮಾಡ್ಬೇಕು, ಸುಮ್ನೆ ಹಿಂಗ್ ಬಟನ್ ಆನ್ ಮಾಡಿದ್ರೆ ಸಾಕು, ಇಲ್ಲಿ ಬೆಳಕು ಬೀಳ್ತದೆ. ಎಷ್ಟೊತ್ತತ್ರಿ ಬೆಳಕ? ಜೋಗದಲ್ಲಿ ಫಾಲ್ಸ್ ಅಲ್ಲಿ ಇರುವಂತ ಕರೆಂಟು ಈ ಲೈಟ್ ಬರಕ್ಕೆ ಎಷ್ಟು ಬೇಕು, ಎಷ್ಟೊತ್ತು ಬೇಕು, ಎಷ್ಟು ಟೈಮ್ ಬೇಕು? ಅಲ್ಲಿ ತತ್ಕ್ಷಣ ಅಂತ ನಾವು ಕರಿತೀವಿ. ತ್ವಂ ಅಸಿ, ತತ್ಕ್ಷಣ. ಅಲ್ಲಿ ಜೋಗ ಫಾಲ್ ಸಾವಿರಾರು ಕಿಲೋಮೀಟರ್ ದೂರ ಇದೆ, ಎಲ್ಲಿ ಬಡಿದ ತಕ್ಷಣ ಕರೆಂಟ್ ಇಲ್ಲಿ ಬರುತ್ತೆ. ಹಾಗೆ ಪರಸ್ಪರವಾಗಿರ್ತಕ್ಕಂಥ ಪರವಸ್ತು ಅಂತ ಏನ್ ಕರಿತೀವಿ, ಅದು ನಿರಾಕಾರವಾಗಿದೆ, ಅದು ಕಣ್ಣಿಗೆ ಕಾಣೋದಿಲ್ಲ, ಅವ್ಯಕ್ತವಾಗಿದೆ. ಹೊರಗೂ ಇದೆ, ಒಳಗೂ ಇದೆ, ನನ್ನೊಳಗಡೆನೆ ಇದೆ. ಅದು ಹೊರಗೆ ವ್ಯಕ್ತಾಗಬೇಕು. ಇಷ್ಟಲಿಂಗದಲ್ಲಿ ಬರ್ಬೇಕಂದ್ರೆ ಒಳಗಡೆ ಇರ್ತಕ್ಕಂಥ ಚಿತ್ತದಲ್ಲಿ ಏನಾಗ್ಬೇಕಂದ್ರೆ
ಅಲ್ಲಿಂದ ಕನೆಕ್ಷನ್ ಬಂದು ಹೊರಗಡೆ ಭಾವ ಅಂತಕ್ಕಂಥ ಏನು ಒಂದು ಭ್ರಮೆ ಇದೆ. ನಾವು ಎಲ್ಲಿ ಭ್ರಮ ಮಾಡ್ಬೇಕು, ಹೆಂಟೆ ಅಂತ ಏನಲ್ಲಮ್ಮ ಪ್ರಭುಗಳು ಎಲ್ಲಿ ಕರೆದ್ರಂದ್ರೆ ಭಾವದಲ್ಲಿರ್ತಕ್ಕಂಥ ಹೆಂಟೆಗಳು. ಸಂಸಾರ ಅನ್ನೋದು ಇನ್ನೇನು ಅಲ್ಲ, ಹೆಂಡತಿ ಕೆಟ್ಟವಳಲ್ಲ, ಮಕ್ಕಳು ಕೆಟ್ಟವಳಲ್ಲ, ಯಾವ ಆಸ್ತಿ, ಮೊಬೈಲು, ಕಾರು, ಟಿವಿ, ಕಂಪ್ಯೂಟರ್ ಯಾವುದು ಕೆಟ್ಟಲ್ಲ. ಅವೆಲ್ಲ ಮನುಷ್ಯನ ಬುದ್ಧಿಯ ಶಕ್ತಿಯ ವ್ಯಕ್ತ ರೂಪಗಳು, ನಮಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥವು. ಆದರೆ ನಾವು ಏನ್ ಮಾಡ್ಕೊಂಡಿದ್ದೇವೆ ಅಂದ್ರೆ ಎಲ್ಲಿ ಸಂಸಾರ ಆರಂಭ, ಹೆಂಡತಿ ಮಾಡ್ಕೊಂಡ್ರೆ ಸಂಸಾರ ಅಲ್ಲ. ಹಾಗಿದ್ರೆ ಬಸವಣ್ಣವ್ರ ಸಂಸಾರಿಗಳೇನ್ರಿ? ಬಸವಣ್ಣವ್ರ ಸಂಸಾರಿಗಳು ಸತಿಯ ಕಂಡ ಋತಿಯಾದ ಬಸವಣ್ಣ, ಋತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ, ಗುಹೇಶ್ವರ ಲಿಂಗದಲ್ಲಿ ಬಸವಣ್ಣನೊಬ್ಬನೇ ಬ್ರಹ್ಮಚಾರಿ. ಮತ್ ಸ್ವಾಮಿಗಳೆಲ್ಲ ಬ್ರಹ್ಮಚಾರಿಗಳಂತ ಹೇಳಿದ್ರೇನು? ಅದಕ್ಕೇನು ಸಂಬಂಧ ಇಲ್ಲ. ಸಂಸಾರ ಅನ್ನೋದು ಎಲ್ಲಿದೆಪ್ಪ ಅಂತ ಕೇಳಿದ್ರೆ ಭಾವದೊಳಗಿದೆ. ಹೆಂಡತಿ ಮಾಡ್ಕೊಳ್ಳೋದು ತಪ್ಪಲ್ಲ, ಬಿಲ್ಡಿಂಗ್ ಕಟ್ಟೋದು ತಪ್ಪಲ್ಲ, ಕಾರ್ ಗಾಡಿ ಇಟ್ಕೊಂಡು ಓಡಿಸೋದು ತಪ್ಪಲ್ಲ, 20,000 ಮೊಬೈಲ್ ಇಟ್ಕೊಳ್ಳೋದು ತಪ್ಪಲ್ಲ. ಭಾವದೊಳಗ ನನ್ನ ಹೆಂಡತಿ ಅಂತ ಏನ್ ಮಾಡ್ಕೊಂಡಿರಲ್ಲ ಅದು ಸಂಸಾರ. ಅದಕ್ಕ ಚನ್ನಬಸವಣ್ಣವ್ರು ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತೆ. ಒಳಗಡೆ ಯಾವಾಗ ಭಾವದೊಳಗ ಬಟನ್ ಆಫ್ ಆಯ್ತು, ನಾ ಹುಟ್ಟೋದು ನನ್ನ ಹೆಂಡತಿ ತಪ್ಪಲ್ಲ, ಹೆಂಡತಿ ಇರ್ಲಿ, ನನ್ನ ಹೆಂಡತಿ ಅಂತ ಯಾವಾಗ ಬರುತ್ತೋ ಅವಾಗ ನಿಮ್ಮ ಬಟನ್ ಏನಾಯ್ತು? ಆಫ್ ಆಯ್ತು. ಲೈಟ್ ಏನಾಯ್ತು? ಇದೆ, ಬೆಳಕು ಕಾಣ್ತಾ ಇಲ್ಲ, ಲೈಟ್ ಅಲ್ಲಿ ಇದೆ. ಹಾಗೆ ಅಲ್ಲಿ ಕತ್ತಲಂದ್ರೆ ಏನು? ದುಃಖ. ಬೆಳಕಂದ್ರೆ ಏನು? ಇದನ್ನು ಉದಾಹರಣೆ ಕೊಡ್ತಾರೆ. ಮತ್ತೆ ನೀವು ಏನೇ ತಿಳ್ಕೋಬಾರ್ದು, ಎಲ್ಲೋ ದೊಡ್ಡ ಬೆಳಕು ಕಾಣ್ತದೆ, ಅಷ್ಟು ಬೆಳಕಿದೆ, ಇಷ್ಟು ಅನಂತ ಸೂರ್ಯ ಕೋಟಿಗಳ ಪ್ರಭೇದ ಅಂತ ನೀವೆಲ್ಲಾದ್ರೂ ಮತ್ತೆ ಕಣ್ಮುಚ್ಕೊಂಡು ಕಾಣ್ತದೆ ತನ್ಕೋ ಏನೇನೋ ಹೇಳ್ತಾರೆ. ಇವಾಗ ಅಲ್ಲಿ ಕಾಣ್ತದ, ಆ ಬೆಳಕು ಕಾಣ್ತದೆ, ಈ ಬೆಳಕು ಕಾಣ್ತದೆ, ಏನು ಕಾಣಂಗಿಲ್ಲ. ಸುಮ್ಮನೆ ಅದೊಂದು ಅನುಭವಿಸುವ ಒಂದು ಕ್ಷಣ, ಆನಂದದ ಒಂದು ಕ್ಷಣ. ಹಾಗೆ ಒಬ್ಬ ಇಷ್ಟವಾದ ಪದಾರ್ಥ ಸಿಕ್ಕರೆ, ಒಬ್ರಿಗೆ ಗುಲಾಬ್ ಜಾಮೂನ್ ಇಷ್ಟ, ಒಬ್ರಿಗೆ ಬಜ್ಜಿ ಇಷ್ಟ, ನಿಮ್ ಕಡೆ ಪಾನಿಪುರಿ ಇಷ್ಟ ಸಿಕ್ಕರೆ ಅದನ್ನ ತಿಂದರೆ ಅವನಿಗೆ ತೃಪ್ತಿ ಆಗಿ ಆ ಕ್ಷಣವನ್ನು ಅನುಭವದಲ್ಲಿ ಆನಂದದಲ್ಲಿ ಕಳೀತಾನೋ. ಹಾಗೆ ಪರಸ್ಪರ ವಸ್ತು ಅಂತಕ್ಕಂಥದ್ದು ಆನಂದದ ತುಟ್ಟ ತುದಿಯ ಕೊನೆಯ ಕ್ಷಣ. ಅದು ಅದನ್ನು ಅನುಭವಿಸಿದಾಗ ಅವನೇನಾಗ್ತಾನಂದ್ರೆ ಪೂರ್ತಿ ತನ್ನನ್ನು ತಾನು ಮರಿತಾನೆ. ಭಾವದೊಳಗೆ ಯಾವ ಹೆಂಟೆ, ಯಾವ ಭ್ರಮೆ ಯಾವುದೂ ಇರೋದಿಲ್ಲ. ಹೆಂಡತಿ ಇರ್ತಾಳೆ, ಹೆಂಡತಿ ಬೇಡ ಅಂತ ಹೇಳಿಲ್ಲ. ನನಗೆ ಬಸವಣ್ಣವ್ರು ಯಾಕೆ ಇಷ್ಟ ಅಂದ್ರೆ 1-2 ವಚನಗಳನ್ನು ಹೇಳ್ತೀನಿ ನೋಡ್ರಿ. ಬಹಳ ಜಗತ್ತಿನಾಗ ಯಾರು ಈ ವಚನ ಹೇಳಕ್ ಸಾಧ್ಯ ಇಲ್ಲ. ಒಂದು ವಚನ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ, ಇದಕ್ಕೆ ತಪ್ಪಿದರಾದ ನೀವೇ ಇದೆಯಾ, ನಿಮ್ಮ ವಾಣಿ ಪ್ರಮತರಾಣೆ ಅಂತ ಹೇಳ್ತಾರೆ. ಎಲ್ಲವೂ ಗೊತ್ತಿರೋದು ಕೇವಲ ಮನಸ್ಸಿಗೆ. ನಾನಿಲ್ಲಿ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ನಾ ಹೇಗಿದ್ದೇನೆ ಅನ್ನೋದು ಗೊತ್ತಾಗೋದು ಮನಸ್ಸು ಹೇಳ್ತಿರ್ತದ ಒಳಗಡೆ. ಏನು ದೊಡ್ಡ ಉಪದೇಶ ಮಾಡ್ತಾ ಇದೀಯಾ, ದೊಡ್ಡ ಲಿಂಗಾಂಗ ಸಂರೋಷ ಆದಾಗ ಹಾಗೆ ಅಂತ ಹೇಳ್ತದೆ. ಕೇಳೋರಿಗೆ ಒಂದಿಷ್ಟು ದಾನ ಯಾರು ಕೊಟ್ರಂದ್ರೆ ಅದ್ ಹೇಳ್ತು, ಏನ್ ಕೊಟ್ಟಿಯೋ ದಾನ ನೀನು ಅಂತಂತಿರ್ತದೆ. ಒಳಗೆ ಪ್ರತಿಯೊಂದು ಗೊತ್ತಿರೋದು ಯಾವ್ದಂದ್ರೆ ಮನಸ್ಸಿ. ಅದಕ್ಕೆ ಮನಸ್ಸಾಕ್ಷಿಯನ್ನು ಕೊಡ್ತಾರೆ. ಯಾವ ವೇದ ಸಾಕ್ಷಿ, ಪುರಾಣ ಸಾಕ್ಷಿ, ಲಿಂಗ ಸಾಕ್ಷಿ, ತಂದೆ ತಾಯಿ ಪಾದ ಮುಟ್ಟು ಶೆರೆ ಕುಡಿಯವ್ರು ಮುಡ್ತಾರಲ್ರಿ. ನಮ್ ಕಡೆ ಪಂಡ್ರಾಪುರ ಸಮೀಪ ಆಗ್ತದೆ, ನಮ್ ಬೆಳಗಾವಿ ಜಿಲ್ಲಾ. ಸ್ವಾಮೀಜಿನೂ ಬೆಳಗಾವಿ ಜಿಲ್ಲಾ, ನಮ್ದು ಬೆಳಗಾವಿ ಜಿಲ್ಲಾ. ಪಂಡ್ರಾಪುರ ಸಮೀಪ ಆಗ್ತದೆ. ಹೋಗಿ ಪಂಡ್ರಾಪುರ್ಗೆ ಹೋಗಿ ಮಾಳ ಹಾಕೊಂಡು ಬಿಡ್ತಾರೆ. ನಾಳೆಯಿಂದ ನಾನು ಶೆರೆ ಕುಡಿಯಂಗಿಲ್ಲ. ಶೆರೆ ಅಂದ್ರೆ ಗೊತ್ತಿದ್ದಿರ್ಬೇಕಲ್ಲ ನೀವು. ಇಲ್ಲಾರು ಬಂದವ್ರು ಕುಡ್ದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಅಲ್ಲಲ್ಲ. ಅದನ್ನ ಬಿಡ್ತೀನಿ ಅಂತ ಮಾಡಿ ಬರ್ತಾರೆ. ಮತ್ತು ಬಂದ ಬಳಿಕ ಏನ್ ಮಾಡ್ತಾರೆ, ಒಬ್ರು ಹೇಳಿದ್ರು ಹೀಗೆ, ನೋಡಪ್ಪ ನಾ ಬಿಡ್ತೇನೆ ಅಂತ ಹೇಳೇನಿ, ಎಲ್ಲಿ ಬಿಡ್ತೇನೆ ಅಂತ ಹೇಳಿಲ್ಲ. ಎಲ್ಲಿ ಬಿಡ್ತೇನೆ ಅಂತ ಹೇಳೇನಿ? ಅವ ಹೇಳ್ತಾನೆ ಮಾಳ್ಕರಿ ಗಂಟಲೊಳಗೆ ಬಿಡ್ತೇನೆ ಅಂತ ಹೇಳೇನಂತ. ಅವನು ಗಂಟಲೊಳಗೆ ಬಿಡ್ತೀನಿ ಅಂತ ಹೇಳೇನಿ ಅಂತ ಅಂದಂತ. ಅಲ್ಲಿ ಬಿಡಕ್ಕಾಗಲ್ಲ. ಎಲ್ಲಿ ಭಾವದೊಳಗೆ ಬಿಡಬೇಕು. ಭಾವದ ಹೆಂಟೆ, ಭಾವದ ಭ್ರಮೆಯ ಕಳೆಯ ಆತ್ಮಾದೇ ತಾಯಿಯವರು.
ಸಂಸಾರ ಅನ್ನೋದು ಎಲ್ಲಪ್ಪ ಅದು ತುಂಬಿಕೊಂಡದ ಅಂದ್ರೆ ಭಾವದೊಳಗ ತುಂಬಿಕೊಂಡದೆ. ಭಾವದೊಳಗ ಹೆಂಡತಿ ಅಂತ ಮಾಡ್ಕೋತದೆ, ಭಾವದೊಳಗ ಮಕ್ಕಳು ಅಂತ ಮಾಡ್ಕೋತದೆ, ಭಾವದೊಳಗ ನನ್ನ ಆಸ್ತಿ, ನನ್ನ ಮಠ. ಸನ್ಯಾಸಿಗಳಿಗೆ ಬಿಟ್ಟಿಲ್ರಿ ಅದು. ಸನ್ಯಾಸಕ್ಕೂ ಆತ್ಮಜ್ಞಾನಕ್ಕೂ ಲಿಂಗಾಂಗ ಸಮರಸಕ್ಕೂ ಯಾವ ಸಂಬಂಧವೂ ಇಲ್ಲ ಅನ್ನೋದನ್ನ ಶರಣರು ಪ್ರತ್ಯಕ್ಷವಾಗಿ ತೋರಿಸಿ ಅನುಭವಿಸಿಕೊಟ್ಟಿದ್ದಾರೆ. ಜಗತ್ತಿನಲ್ಲಿ ಆತ್ಮಜ್ಞಾನಿಗಳು ಲಿಂಗಾಂಗ ಸಮರಸ ಪಡ್ಕೊಂಡವರು ಯಾರು ಜಾಸ್ತಿ ಇದಾರಂತ ನೀವೇ ಲೆಕ್ಕ ಹಾಕಿ ನೋಡ್ರಿ. ಯಾರು ಜಾಸ್ತಿ ಇದಾರೆ? ಎಲ್ಲೇ ಒಬ್ಬರದಾರ, ಇಲ್ಲ ಅಂತಲ್ಲ. ಸಿದ್ಧಾರೂಢರು, ಅತನಿ ಶಿವಯುಗಳು, ಚನ್ನಬಸವಣ್ಣ, ಅಕ್ಕ ಮಹಾದೇವಿ ತಾಯಿಯವರು. ಆದರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಎಲ್ಲಾ ಸಂಪ್ರದಾಯಗಳಲ್ಲಿ ಮಹಾತ್ಮರನ್ನು ನೋಡಿದರೆ ಯಾರು ಹೆಚ್ಚಿದಾರ್ರಿ? ನಿಮ್ ಪಕ್ಷನೇ ಹೆಚ್ಚಿದೆ. ಇದೊಂದು ಸುಮ್ಮನೆ ತಿಳುವಳಿಕೆ ಕೊಡೋದಕ್ಕಾಗಿ ಇದೊಂದು ಕರ್ತವ್ಯ ಅಷ್ಟೇ, ಕಾಯಕ ಅಲ್ಲ. ಮತ್ತೆ ಕಾಯಕ ಬೇರೆ, ಕರ್ತವ್ಯ ಬೇರೆ. ಪ್ರವಚನ ಹೇಳೋದು ಕಾಯಕ ಅಲ್ಲ, ಕರ್ತವ್ಯ. ವ್ಯತ್ಯಾಸ ಗೊತ್ತು ಮಾಡ್ಕೋಬೇಕು. ನಾನು ಬಸವನ ಧರ್ಮಕ್ಕೆ ಬಂದಿದ್ದೀನಿ, ನನಗೆ ಬಸವನ ಒಳಗಡೆ ಜ್ಞಾನವನ್ನು ಕೊಟ್ಟಿದ್ದಾನೆ, ನನ್ನ ಒಳಗಡೆ ಆನಂದವನ್ನು ಕೊಟ್ಟಿದ್ದಾನೆ. ಅದನ್ನು ನಾನು ಅವನ ಆ ಆನಂದ ಕೊಟ್ಟದ್ದಕ್ಕಾಗಿ ಅದನ್ನು ಇನ್ನೊಬ್ಬರಿಗೆ ತಿಳಿಸಿಕೊಡುವುದು ನನ್ನ ಕರ್ತವ್ಯ, ಕಾಯಕ ಅಲ್ಲ. ಬಹಳ ಜನ ಇಲ್ಲೇ ವ್ಯತ್ಯಾಸ ಮಾಡ್ಕೊಂಡವ್ರಿಗೆ ಪ್ರವಚನವನ್ನು ಕಾಯಕ ಅಂತ ತಿಳ್ಕೊಂಡು ಬಿಸ್ನೆಸ್ ಮಾಡಕ್ ಹೊಂಟ್ರ. ಬಸವನ್ನ ಬಿಸ್ನೆಸ್ ಮಾಡಕ್ ಬರೋದಿಲ್ಲ. ಬಸವನಗ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಧರ್ಮ ಅಂತ ಕರೀತೀವಿ. ಧರ್ಮ, ಧರ್ಮ ಅಂದ್ರೆ ಬಸವ ಅಂದ್ರೆ ಧರ್ಮ ಎಲ್ಲಿದೆ? ಅಂತರಂಗದಲ್ಲಿದೆ. ಅಂತರಂಗದ ಪರಮಾನಂದವೇ ಬಸವಣ್ಣ. ಈ ನಿಟ್ಟಿನಲ್ಲಿ ಹೋದಾಗ ಬಸವಸ ಪಂಗಡಗಳಾಗೋದಿಲ್ಲ. ಬಸವಣ್ಣನ ಹೆಸರಿನಲ್ಲಿ ನಾವೆಲ್ಲ ಒಂದು ಅಂತಂತ ಭಾವನೆ ಬರ್ತದೆ. ಯಾವಾಗ ಈ ಇಷ್ಟಲಿಂಗ ಯೋಗ ಚಿನ್ಮಯದ ಪ್ರಕಾಶದ ಯಾವಾಗ ಸಂಬಂಧ ಬರಂಗಿಲ್ಲ ಅಲ್ಲಿವರೆಗೆ ಬಸವಣ್ಣನ ಯಾವ್ದು ಬೇಡ ಅಂತ ಹೇಳ್ಯಾನೋ, ಬಸವಣ್ಣನ ಹೆಸರ ಮೇಲೆ ಪಂಗಡ ಮಾಡಿ ಬಸವಣ್ಣನ ಮುಂದಲೇ ಬಸವಣ್ಣನ ಭಕ್ತರೇ ಜಗಳಾಡಿ ಹೊಡೆದಾಡಿ ಬಡಿಬದಾಡಿ ಸಾಯ್ತಾರೆ. ಇದು ಸತ್ಯ. ಈ ಭಾವ ಭೇದ ಹೋಗಬೇಕಾದ್ರೆ ಭಾವದೊಳಗೇನು ನಾನು ಬಸವಣ್ಣನ ಅಭಿಮಾನಿ ಅಂತ ಇದೆ ಅದನ್ನು ತೆಗೆದುಹಾಕಬೇಕು. ನಾನು ಬಸವಣ್ಣನ ಭಕ್ತ, ನಾನು ಬಸವಣ್ಣನ ಸೇವಕ, ನನ್ನೊಳಗಡೆನೆ ಬಸವಣ್ಣ ಇದ್ದಾನೆ ಅಂತ ಭಾವಿಸಬೇಕು. ಅಂದಾಗ ಮಾತ್ರ ಹೊರಗಿನ ನನಗೆ ಅಧಿಕಾರ ಸಿಗಲಿ, ನನ್ನ ಯಾವ್ದಾದ್ರು ಸಮಿತಿ ಅಧ್ಯಕ್ಷ ಮಾಡ್ಲಿ, ಅಥವಾ ನನ್ನ ಅಲ್ಲಿ ಚಪ್ಪಲದ ಕೆಳಗೆ ಹತ್ತಿರ ಕೂತ್ರು ಕೂಡ ಏನಂತಾನೆ ಬಸವಣ್ಣ, ನೀವು ಯಾರನ್ನ ಗುರು ಅಂತ ಮಣ್ಣು ಕರ್ಕೊಂಡಿದ್ರೆ ಬಸವಣ್ಣ ಯಾವಾಗಲೂ ಮ್ಯಾಕೊಂಡಿಲ್ಲ. ಹೇಳ್ತಾನೆ, ನಿಮ್ಮ ಶರಣರ ಚೆಮ್ಮಾವಿಗೆ ಆಗಿರ್ಸಯ್ಯ ಅಂತ ಹೇಳಿದಂತ ಬಸವನಿಗ ನಿಮಗೆ ಯಾಕೆ ಪದವಿ ಬೇಕು? ನಿಮಗೆ ಯಾಕೆ ಅಧ್ಯಕ್ಷಗಿರಿ ಬೇಕು? ಬಸವಣ್ಣನ ಹೆಸರು ಸಂಘಟನೆ ಮಾಡಿ ಜಗಳ ಮಾಡೋದು ಯಾಕೆ ಬೇಕು ಅಂದ್ರೆ ಚಿತ್ತದಲ್ಲಿ ಬಸವಣ್ಣ ಇನ್ನೂ ಪ್ರವೇಶ ಆಗಿಲ್ಲ. ಕೇವಲ ಮನಸ್ಸಿನಲ್ಲೇ ಆಗಿದ್ದಾನೆ, ಬುದ್ಧಿಯಲ್ಲಿ ಆಗಿದ್ದಾನೆ. ಇಷ್ಟು ಸಾಕಲ್ಲ? ಇದು ಬಹಳ ಗಾಢವಾದ ವಿಚಾರ ಇದೆ ಆತ್ಮೀಯರೇ. ಅಂತ ಚಿನ್ಮಯ ಆಗಲಿಕ್ಕೆ ನೀವೆಲ್ಲ ಇಲ್ಲಿ ಬಂದಿದೆ. ಇಲ್ಲೇ ಸಮೀಪದ ಬಸವ ಕಲ್ಯಾಣದಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬಸವ ಚಿನ್ಮಯನಾದಂಥವರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆಗೋಗಿದ್ದಾರೆ. ಈ ಮಣ್ಣು ಪವಿತ್ರವಾದ ಭಸ್ಮ ಇದು, ವಿಭೂತಿ ಇದು. ಇಲ್ಲಿ ಬಸವಣ್ಣನ ಪಾದ ಬಿದ್ದದ್ದು ಓಡಾಡಿದಂತ ಈ ಬಿದರದ ನಾಡು ಬಸವನಾಡು. ಇಂಥ ನಾಡಿನಲ್ಲಿ ಹುಟ್ಟಿದವರು ನೀವು ನಿಜವಾಗಲೂ ಚಿನ್ಮಯನಲ್ಲಿ ಒಂದಾಗಿ ಇಷ್ಟಲಿಂಗ ಯೋಗ ಶಿವಯೋಗಕ್ಕೆ ಪೂರಕವಾಗಿದ್ದನ್ನು ಹೇಳ್ತಾ ಇದ್ದೀನಿ, ಬೇರೆ ಏನು ಹೇಳ್ತಾ ಇಲ್ಲ. ಇದು ಒಂದು ಮೇಲಿಂದ ಕೆಳಗೆ ಬರೋಣ. ಈಗ ಮೇಲೆ ಹೋಗಿದ್ದೀವಿ ಶಿವಯೋಗ ಹೇಗಂತ ಒಳಗಿನಿಂದ. ಯಾವಾಗ ಒಳಗಡೆ ಪ್ರಜ್ಞೆ ಅರಳುತ್ತೋ, ಯಾವಾಗ ಒಳಗಿನಿಂದ ಜ್ಞಾನ ಬರುತ್ತೋ ಹೊರಗಿನಿಂದ ತಪ್ಪುಗಳು ಆಗೋದಿಲ್ಲ. ಅವಾಗ ಪ್ರತಿಯೊಂದನ್ನು ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೇವೆ. ಹೆಂಡತಿ ಕೂಡ ಪ್ರಸಾದವಾಗಿ ಕಾಣ್ತಾಳೆ. ಅಲ್ಲಿ ಹೆಂಡತಿ ಒಡೆದದೆ, ಭಾವದಲ್ಲಿರ್ತಕ್ಕಂಥ ಹೆಂಡತಿ ಒಡೆದದೆ, ಅದಕ್ಕೆ ಹೆಂಡತಿ ಏನ್ ಕಾಣ್ತಾಳೆ? ಇನ್ನೊಂದು ಮಾತು ಹೇಳಿದೆ ನಾನು, ಬಸವನವ್ರು ಯಾಕೆ ನನಗೆ ಶ್ರೇಷ್ಠ ಅನಿಸ್ತಾರಂತ, ಪಾದ ಸಾಕ್ಷಿ ಮನಸ್ಸಾಕ್ಷಿ ಅಂತ ಹೇಳಿ ಇನ್ನೊಂದು ವಚನ ಹೇಳ್ತಾರೆ. ಕೈ ಹಿಡಿದ ಸತಿಯ, ಗಮನ ಕೊಟ್ಟು ಕೇಳ್ರಿ, ಅರ್ಥ ಆಗ್ತದೆ, ಮತ್ತೆ ಬಿಡಿಸಿ ಹೇಳ್ಬೇಕಾಗಿಲ್ಲ. ಕೈ ಹಿಡಿದ ಸತಿಯ ಕಣ್ಣು ಮುಂದೆ ಬೇರೆಯವರು ನಡೆಯುತ್ತಿರಲಿ, ಹುಟ್ಟಿದ ಮಗನನ್ನ ತುಂಡರಿಸಿ ಕಣ್ಣು ಮುಂದೆ ಕಡಿಯುತ್ತಿರಲಿ, ಮತ್ತೆಯು ಲಿಂಗಾರ್ಚನೆ ಮಾಡುವೆ, ಮತ್ತೆಯು ಜಂಗಮಾರ್ಚನೆ ಮಾಡುವೆ. ಇದಕ್ಕೆ ತಪ್ಪಿದ ನಾನು ನಿಮ್ಮ ತಲೆದಂಡ ಕೊಡಲು ಮತ್ತೆಯು ಲಿಂಗ ಯಾರು ಹೇಳ್ತಾರ್ರಿ ಈ ಮಾತನ್ನ?
ಕೈ ಹಿಡಿದ ಸತಿಯ ಕಣ್ಣು ಮುಂದೆ ಬೇರೆಯವರು ನೆನೆಯುತ್ತಿರ್ಲಿ. ಅಂದ್ರೆ ಸತಿ ಸಂಬಂಧ ಎಲ್ಲಿ ಬಂದಿದೆ ಅವರಿಗೆ? ಅದಕ್ಕೆ ಇನ್ನೊಂದು ವಚನ ಹೇಳ್ತಾರೆ, ನೀವೆಲ್ಲರೂ ದಿನಾಲು ಅಂತೀರಿ ಅದನ್ನ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಅಂದ್ರೆ ತಂದೆಯನ್ನ ಚೇತನ ರೂಪವಾಗಿ ನೋಡಿದರು ಬಸವಣ್ಣ, ತಂದೆಯನ್ನ ಚಿನ್ಮಯನಾಗಿ ನೋಡಿದರು, ತಾಯಿಯನ್ನ ಚಿನ್ಮಯ ರೂಪದಲ್ಲಿ ನೋಡಿದರು, ಹೆಂಡತಿಯನ್ನ ಚಿನ್ಮಯ ರೂಪದಲ್ಲಿ ನೋಡಿದರು, ಮಗುವನ್ನ ಚಿನ್ಮಯ ರೂಪದಲ್ಲಿ ನೋಡಿದರು, ಬಂಧುಗಳನ್ನ ಚಿನ್ಮಯ ರೂಪದಲ್ಲಿ ನೋಡಿದರು. ಅದಕ್ಕೆ ಹೇಳ್ತಾರೆ ಬಸವಣ್ಣನವರು, ಚಿನ್ಮಯ ಅಂದ್ರೆ ಚೇತನ, ನಾನೊಬ್ಬನೇ ಭಕ್ತ, ಉಳಿದವ ಎಲ್ಲ ಜಂಗಮ, ಚಿನ್ಮಯ ಸ್ವರೂಪ ನೀನೇ ಈ ಕೂಡಲ ಸಂಗಮ. ಹೇಳುವಾಗ ಕೇಳುವಾಗ ಇಷ್ಟು ಖುಷಿ ಇರ್ತದೆ. ಒಬ್ರಾದ್ರೂ ಈ ರುಚಿಯನ್ನ ಅನುಭವಿಸಿ, ಆನಂದವಾಗಿ ಅನುಭವಿಸಿ. ಏನರಿ ಅದೇ ಮಾಡಿದ್ದು ಅದೇ ಊಟ, ಅದೇ ಬಿಲ್ಡಿಂಗ್, ಅದೇ ಬಲ್ಗನ್, ಏನಾದ್ರೂ ಬೇರೆ ಮಾಡಿದೀವ ನಾವು. ಒಂದಿಷ್ಟು ಸಮಯ, ಒಂದಿಷ್ಟು ಎದ್ದು ಬರ್ರಿ, ಒಂದಿಷ್ಟು ಜನ. ಸರ್ಕಾರದವರು 2 ಮಕ್ಕಳ ಅಡಿ ಅಂತ ಹೇಳ್ತಾರೆ, ನೀವೊಂದು 4 ಅಡಿರಿ, ಒಂದನ್ನ ಚಿನ್ಮಯನಾಗೋದಕ್ಕೆ ಬಿಟ್ಬಿಡ್ರಿ. ಬ್ರಹ್ಮ ಆಗ್ಲಿಕ್ಕೆ ಒಂದು ಮಗುವನ್ನು ಬಿಟ್ಟು ಬಿಡ್ರಿ, 1-2 ಎಕ್ಸ್ಟ್ರಾ ಅಡೀರಿ, ನಿಮ್ ಮಗು ಅಲ್ಲ ಅಂತ ತಿಳ್ಕೊಡ್ರಿ. ಅದಕ್ಕೆ ಹೇಳ್ರಿ, ತಂದೆ ಅವನು, ತಾಯಿ ಅವನು. ಬಸವಣ್ಣ ಅದನ್ನೇ ಹೇಳ್ತಾನೆ, ನನ್ ಮಗು ಅಂದ್ರೆ ಅದು ಯಾವುದು? ಈ ಶಕ್ತಿ ಬರ್ಬೇಕಾದ್ರೆ ಕೇವಲ ಚಿತ್ಮಯ ಚೇತನಮಯ ಅಂತ ಇಷ್ಟಲಿಂಗ ಯೋಗ ಇದು, ಅಂತ ಶಿವಯೋಗ, ಅಂತ ಲಿಂಗಾಂಗ ಯೋಗ. ಅದಕ್ಕಾಗಿ ಒಂದಿಷ್ಟು ಜನ ತಯಾರಾಗ್ರಿ. ಒಂದಿಷ್ಟು ಸಮಯ ಎಲ್ಲಿ ಹೋಗ್ಬೇಕಾಗಿಲ್ಲ, ನೀವು ಎಲ್ಲಿ ಹೋಗ್ಬೇಕಾಗಿಲ್ಲ, ಎಲ್ಲವನ್ನು ನಿಮ್ಮನ್ನ ಭಾವದಲ್ಲಿ ಹೆಂಟೆ ನಿರ್ಮಾಣ ಮಾಡ್ತಕ್ಕಂಥದ್ದೇ ಇವೆ. ಇನ್ನೂ ದೊಡ್ಡ ದೊಡ್ಡ ಹೆಂಟೆ ನಿರ್ಮಾಣ ಮಾಡ್ತಾವೆ. ಆ ಯೋಗ ಈ ಯೋಗ ಹಲವು ಯೋಗ ಏನ್ ಮಾಡ್ತವೆ, ದೊಡ್ಡ ದೊಡ್ಡ ಹೆಂಟೆಗಳನ್ನ ನಿರ್ಮಾಣ ಮಾಡಿ, ಏನು ಒಂದು ಆ ಮೊಳಕೆ ಕಾಳು ಒಡಿಬೇಕಾಗಿತ್ತು ಮೇಲೆ, ಅದು ಒಡೆಯದಂಗೆ ಮಾಡಿ ಮೇಲೆ ದೊಡ್ಡ ಒಂದಿಷ್ಟು ಕಲ್ಲು ಬಂಡೆಗಲ್ಲನ್ನು ಇಟ್ಟು ಬಿಡ್ತಾವೆ. ಆ ಬಂಡೆಗಲ್ಲನ್ನು ತೆಗಿಬೇಕಾದ್ರೆ ನೀವೇ ಅದಕ್ಕೆ ಅಭಿಮುಖ ಆಗ್ಬೇಕು. ನಿಮ್ಮ ಭಾವದಲ್ಲಿರ್ತಕ್ಕಂಥ ಭ್ರಮೆಯನ್ನ ನೀವೇ ಕಳ್ಕೋಬೇಕು. ಕಳುಕುವ ವಿಧಾನವನ್ನ ಶರಣರ ಸಾಧು ಸಂತರ ಮಹಂತರ ಸಹವಾಸದಿಂದ ಅರಿತುಕೊಂಡು ಅದಕ್ಕೆ ಅರಿವು ಅಂತ ಕರೆದ್ರು. ಅಂತ ಅರಿವಿನಿಂದ ಮಾಡತಕ್ಕಂಥ ಪೂಜೆ ಇಷ್ಟಲಿಂಗ ಯೋಗ, ಶಿವಯೋಗ. ಇಂತಹ ಶಿವಯೋಗದ ಸುಖವನ್ನ ಅಕ್ಕಮಹಾದೇವಿ ತಾಯಿಯವರು ಮಹಾನ್ ಯೋಗಿನಿ. ಅದಕ್ಕಾಗಿ ಏನೆಲ್ಲ ಬಿಟ್ರು, ನನಗೊಂದು ಸ್ವಲ್ಪ ಶರ್ಟ್ ಹರಿದ್ರೆ ನಾನು ಮುಚ್ಕೊಂಡ್ ಬರ್ತೀನಿ, ಹಾಗಲ್ಲ. ಅದೇ ಕಾಲದ ದಿಗಂಬರ ದಿಕ್ಕಗಳೇ ಎಂಬರವಾಗಿರ್ತಕ್ಕಂಥ ಮಹಾದೇವಿ ತಾಯಿಯವರು ಹೀಗೆ ಬರ್ತಾರೆ. ಅದಕ್ಕಾಗಿ ಒಳಗಡೆ ಪ್ರವೇಶ ಮಾಡೋದಕ್ಕಾಗಿ ಹೊರಗಿಂದೆಲ್ಲ ತ್ಯಾಗ ಮಾಡಿಬಿಡ್ತಾರೆ. ಗುರುಗಳ ಹತ್ರ ಹೋಗಿ ತಮ್ಮ ಬಟನ್ ಆನ್ ಮಾಡಿಕೊಂಡು ತನ್ನಲ್ಲಿ ಸ್ವಯಂ ಪ್ರಕಾಶವನ್ನು ಕಾಂತಾರೆ ಶಿವಯೋಗ. ಅಂತ ಶಿವಯೋಗವನ್ನ ಪೂಜ್ಯರು ಹೇಳ್ಕೊಡ್ತಾರೆ ನಿಮಗೆ. ಕೊನೆಯಲ್ಲಿ 3 ದಿವಸ ಇರುತ್ತೆ. ಈಗ ನಾನು ನಿಮಗೆ ಕೆಲವೊಂದು ವಿಚಾರಗಳನ್ನ ಈ ಟಾಪಿಕ್ ಅನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ನಾನು ಇವತ್ತಿನ ಒಂದು ದಿನಮಾನಗಳಲ್ಲಿ ಅತಿ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಒಂದು ದುಗುಡ ಇದೆ, ಎಲ್ಲರಿಗೂ ಹಂಬಲ ಇದೆ, ನಾನು ಆರೋಗ್ಯವಂತನಾಗಿರ್ಬೇಕು, ಚೆನ್ನಾಗಿರ್ಬೇಕು, ರೋಗ ಮುಕ್ತ ಜೀವನ ಸಾಗಿಸ್ಬೇಕು. ಅದಕ್ಕೆ ಯೋಗಕ್ಕೆ ಇವತ್ತು ಮೊರೆ ಹೋಗ್ತಾ ಇದ್ದಾರೆ ಜನ. ಅದಕ್ಕೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಒಡಲುಗೊಂಡ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ. ಒಡಲಗೊಂಡು ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ. ಅಷ್ಟೋತ್ತರ ಅಂದ್ರೆ 108 ಕಾಯಿಲೆಗಳು. ಶರೀರವನ್ನು ಹೊತ್ಕೊಂಡು ಬಂದಂತ ಈ ದೇಹಕ್ಕೆ 108 ಕಾಯಿಲೆಗಳು. ಇದಕ್ಕೆ ಯಾವ ಔಷಧಿಯನ್ನ ಬೇರನ್ನು ತಗೋಬೇಕಂತ ಹೇಳ್ತಾರೆ ಅಂದ್ರೆ, ಶಿವಯೋಗ ಎಂಬ ಬೇರವನ್ನು ತೆಗೆದುಕೊಂಡರೆ ಸರ್ವ ರೋಗಗಳು ನಿವಾರಣೆ ಆಗ್ತವೆ. ಸರ್ವ ರೋಗಗಳು ನಿವಾರಣೆ ಆಗ್ತವೆ. ಅದಕ್ಕೆ ಹೇಳುದು, ನಮ್ಮ ಜೀವನ ಒಂದಿಷ್ಟು ವಿವೇಚನ ಯುಕ್ತವಾಗಿರ್ತಕ್ಕಂಥ ಜೀವನವನ್ನು ನಾವು ಸಾಗಿಸ್ಬೇಕು. ಇವತ್ತು ಭಾರತ ದೇಶದ ಆಹಾರ
ಎಷ್ಟು ಪ್ರಮಾಣದಲ್ಲಿ ಅಧೋಗತಿ ಹೋಗಿದೆ ಅಂದ್ರೆ, ಒಂದು ಅಕ್ಕಿ ಜೋಳ ಹಿಡ್ಕೊಂಡು ಪ್ರತಿಯೊಂದು ಹಾಲು ಎಲ್ಲವನ್ನು ಹಿಡ್ಕೊಂಡು, ತಾಯಿ ಹಾಲು 100ಕ್ಕೆ 25ರಿಂದ 30ರಷ್ಟು ವಿಷ ಆಗಿದೆ. ಅಕ್ಕಿ ತಿಂದ್ರು ವಿಷ, ಏನ್ ತಿಂದ್ರು ವಿಷ. ಬದನೆಕಾಯಿ, ತರಕಾರಿಗಳು, ಹಣ್ಣುಗಳು ಪ್ರತಿಯೊಂದು ಕೂಡ ವಿಷಯುಕ್ತವಾಗಿರ್ತಕ್ಕಂಥ ಇವತ್ತಿನ ದಿನಮಾನಗಳಲ್ಲಿ ಭಾರತ ದೇಶ ಇಂಥ ಇಷ್ಟಲಿಂಗ ಯೋಗ ಅಂತ ಮಹಾನ್ ಯೋಗ ಜೊತೆಗೆ ಬೇರೆ ಬೇರೆ ಆಯುರ್ವೇದ, ನಿಸರ್ಗ ಚಿಕಿತ್ಸೆಗಳು, ಆರೋಗ್ಯದ ನಿಯಮಗಳು, ಜಗತ್ತಿಗೆ ಉಪದೇಶಕ್ಕೆ ಮಾಡ್ತಕ್ಕಂಥ ಯೋಗ ಶಿಕ್ಷಣ ಇದ್ದಾಗಲೂ ಭಾರತ ದೇಶ ಶುಗರ್, ಡಯಾಬಿಟಿಸ್, ನಾನು ಸ್ವಲ್ಪ ಶಿವಯೋಗದಿಂದ ಈ ಕಡೆ ಬರ್ತೇನೆ, ಸಕ್ಕರೆ ಕಾಯಿಲೆಯಲ್ಲಿ ಜಗತ್ತಿನಲ್ಲಿ 2ನೇ ನಂಬರ್. ಯಾವ ದೇಶಕ್ಕೆ ಸಕ್ಕರೆ ಕಾಯಿಲೆ ಬರಲೇಬಾರ್ದು, ಜಗತ್ತಿನಲ್ಲಿ 2ನೇ ನಂಬರ್ ಅದ. ಮೊದಲನೇ ನಂಬರ್ ಯಾವುದೊಂದು ಕೇಳಿದ್ರೆ ಇನ್ನು 10 ವರ್ಷ ಆದ್ರೆ ಭಾರತನೇ ಮೊದಲನೇ ನಂಬರ್ ಆಗ್ತದೆ. ಚಿಂತೆ ಮಾಡ್ಬೇಕಾಗಿಲ್ಲ. ಇದು ಒಳ್ಳೆಯ ಸಂಕೇತವ. ಯಾಕೆ ಹೀಗಾಯ್ತು? ಇಂಥ ಶ್ರೇಷ್ಠವಾದ ಯೋಗವನ್ನ ನಾವು ಲಿಂಗಧಾರಿಗಳಾದವ ಮಾಡಿದವ? ನಾವು ಮಾಡಿದವ? ಇಲ್ಲ. ಇವತ್ತು ನಮ್ಮ ಆಹಾರ ನಮಗೆ ಔಷಧಿ ಆಗಿದೆಯಾ? ಪ್ರಸಾದ ಆಗಿದೆಯಾ? ನಮ್ಮ ಜೀವನ ನಮಗೆ ಪ್ರಸಾದ ಆಗಿದೆಯಾ? ನಮ್ಮ ಬದುಕು, ನಾವು ಬದುಕ್ತಕ್ಕಂಥ ಬೆಳಗಿನಿಂದ ಹಿಡಿದು ರಾತ್ರಿ ಮಲಕೋವರೆಗೂ ಬದುಕ್ತಕ್ಕಂಥ ಬದುಕು ನಮಗೆ ಏನು ಶರಣರು ನಮಗೊಂದು ಸಂದೇಶ ಕೊಟ್ಟಿದ್ದಾರೆ. ಚೇತನದ ಜೊತೆಗೆ ಸಂಬಂಧ ತಂದು ಬದುಕುವಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಅಳವಡಿಸ್ಕೊಂಡಿದ್ದೇವಾ? ಎಷ್ಟು ಪ್ರಮಾಣದಲ್ಲಿ ಅಳವಡಿಸ್ಕೊಂಡಿದ್ದೀವಿ? ಬೇರೆಯವರನ್ನು ಬಿಟ್ಬಿಡಿ. ಬೀದರದಲ್ಲಿ ಎಷ್ಟೋ ಲಕ್ಷ ಜನ ಇದ್ದಿರ್ಬೋದು. ಇಲ್ಲಿ ಬಂದಂತ ಕೆಲವು ಜನಗಳಲ್ಲಿ ಈ ಪ್ರಜ್ಞೆ, ಈ ವಿವೇಕ ನಿಮ್ಮಲ್ಲಿ ಹುಟ್ಕೋಬೇಕು. ನಮ್ಮನ್ನ ನಾವು ನೋಡಿಕೊಳ್ಳೋಣ ಸ್ವಲ್ಪ. ಎಷ್ಟು ಪ್ರಮಾಣದಲ್ಲಿ ನಾವು ಲಿಂಗ ಪೂಜೆಯನ್ನು ಮಾಡ್ತಾ ಇದ್ದೀವಿ? ನಿಸರ್ಗ ಲಿಂಗ ಪೂಜೆ ಅಂತ ಕರಿತೀವಿ. ನಾವು ತಿಳ್ಕೊಂಡಿದ್ದೀವಿ ಎಸಿ ಏರ್ ಕಂಡೀಷನ್ ಮಾಡ್ಕೊಂಡು ಎಲ್ಲ ಹೈ ಕ್ಲಾಸ್ ಫುಡ್ ತಿಂದು ಮನೆಯಲ್ಲಿ ಇದ್ಕೊಂಡು ಆನಂದವಾಗಿ ಇದ್ಕೊಂಡು ಇದ್ರೆ ನಮ್ಮ ಆರೋಗ್ಯ ಸುಧಾರಿಸ್ತದ ಅಂತ ನಾವು ತಿಳ್ಕೊಂಡೇವಿ. ಅದು ತಪ್ಪ ಕಲ್ಪನೆ. ಅದರಿಂದ ಸುಧಾರಿಸೋದಿಲ್ಲ. ಆರೋಗ್ಯದ ನಿಯಮಗಳನ್ನ ಪಾಲಿಸಿದ್ರೆ, ನಿಸರ್ಗಕ್ಕೆ ಹತ್ತಿರ ಬಂದರೆ, ನಮ್ಮ ಮನಸ್ಸಲ್ಲಿ ಯಾವಾಗಲೂ ಪ್ರಸನ್ನತೆ ಇದ್ರೆ ನಮಗೆ ಆರೋಗ್ಯ ಸಿಗುತ್ತೆ. ಶಿವಯೋಗ ಅಂದ್ರೆ ಕೇವಲ ಲಿಂಗ ಪೂಜೆ ಮಾಡುವಾಗ ಅಂತದ್ದಷ್ಟೇ ಅಲ್ಲ. ಎಚ್ಚರ 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 ಅಂತ ಶರಣರು 3 ಸಲ ಕರೆದರೆ, ಮುಟ್ಟುವಾಗ ಎಚ್ಚರ, ನೋಡುವಾಗ ಎಚ್ಚರ, ಕೇಳುವಾಗ ಎಚ್ಚರ. ಈ 3ನ್ನು ಮೊದಲು ಹತ್ಕೊಂಡು, ಇವತ್ತು ನಾವು ಎಷ್ಟು ಪ್ರಮಾಣದಲ್ಲಿ ಯಾಂತ್ರಿಕತೆಯನ್ನು ನಾನು ವಿರೋಧ ಮಾಡ್ತಾ ಇಲ್ಲ. ಇವತ್ತು ಯಂತ್ರ, ಮೈಕ್ ಇಲ್ಲದೆ ನನಗೆ ಧ್ವನಿ ಕೇಳಿಸ್ಲಿಕ್ಕೆ ಸಾಧ್ಯ ಇದ್ದಿಲ್ಲ. ಇದು ಒಂದು ಯಂತ್ರ, ಇದನ್ನು ಸರಿಯಾಗಿ ಬಳಸ್ಕೋಬೇಕು. ಅದೇ ರೀತಿ ಒಂದು ಮೊಬೈಲ್ ಇದೆ, ಒಂದು ಟಿವಿ ಇದೆ, ಕಂಪ್ಯೂಟರ್ ಇದೆ. ಅವುಗಳು ಯಂತ್ರ, ಮನುಷ್ಯನಿಂದ ಬಂದಿದ್ದಂಥವು. ಅವುಗಳನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಪ್ರಸಾದೀಕರಣವಾಗಿ ಸ್ವೀಕಾರ ಮಾಡಿದ್ದೀವಿ? ಕಣ್ಣಲ್ಲಿ ನಾವು ಎಷ್ಟೊಂದು ಚೆನ್ನಾಗಿ ದೃಷ್ಟಿಯನ್ನ, ಒಳ್ಳೆಯದನ್ನ, ಚೇತನವನ್ನ ನೋಡ್ತಾ ಇದ್ದೀವಿ. ಇವತ್ತು ಪ್ರತಿಯೊಂದು ಸೀರಿಯಲ್ದಲ್ಲಿ ಬರುವಾಗ ಮೊದಲನೇ ಸಾಲ ಪ್ರಿಂಟ್ ಆಗ್ತದೆ, ಏ ಧಾರಾವಾಹಿ ಸತ್ಯ ಕಥಾ ನೈ ಹೈ ಕಾಲ್ಪನಿಕ ಹೈ ಅಂತ ಬರ್ತದೆ. ಈ ಕಥೆ ಇದು ಕೇವಲ ಕಾಲ್ಪನಿಕ ಅಂತ ಎಲ್ಲಾ ಸೀರಿಯಲ್ಗಳು ಬರ್ತದೆ. ಈ ಕಣ್ಣಿನ ದೃಷ್ಟಿಯನ್ನ ಸೇರ್ಲಿಕ್ಕಾಗಿ ನಾವು ಎಷ್ಟು ಮೀಸಲಾಗಿಟ್ಟಿರಿ. ನೀವು ಪುಣ್ಯವಂತರು. ಇವತ್ತು ನೀವು ಮಾನವಮೆ ನೋಡೋದ್ ಬಿಟ್ಟು ಇಲ್ಲಿ ಕುಂತಿದ್ದೀರಿ. ಅದೇ ರೀತಿ ನಮ್ಮ ಸ್ಪರ್ಶ, ಯಾವುದು ಲಿಂಗ ಹಸ್ತ ಅಂತ ಕರಿತೇವಿ. ಶ್ರೇಷ್ಠವಾದ ಲಿಂಗವನ್ನು ಮುಟ್ಟುವ ಕೈಗಳು ಇವತ್ತು ಏನ್ ಮುಟ್ತಾ ಇವೆ ನಾವು ನೋಡಿದೇವ? ಎಷ್ಟು ಪ್ರಮಾಣದಲ್ಲಿ ನಾವು ಮೊಬೈಲ್ಗಳನ್ನು ಒತ್ತಿ ಇವತ್ತು ರಿಸಲ್ಟ್ 80%, 90% ಆಗ್ತಕ್ಕಂಥ ವಿದ್ಯಾರ್ಥಿಗಳು ಬರೀ ಮೆಸೇಜ್, 200 ಮೆಸೇಜ್, 300 ಮೆಸೇಜ್ ಫ್ರೀ ದಿವಸಕ್ಕೆ ಒತ್ತಿ ತಮ್ಮ ಜೀವನವನ್ನ, ಬೆರಳಗಳನ್ನ ವ್ಯರ್ಥವಾಗಿ ಹಾಳು ಮಾಡ್ತಾ ಇದ್ದಾರೆ. ಇದು ಲಿಂಗ ಪ್ರಜ್ಞೆಯ, ಚೇತನದ ಪ್ರಜ್ಞೆಯ. ಯಾವ ದೇಶ ಇಡೀ ಜಗತ್ತಿಗೆ ಗುರು ಆಗ್ಬೇಕಾಗಿತ್ತು, ಆರೋಗ್ಯದ ಪಾಠವನ್ನು ಹೇಳ್ಬೇಕಾಗಿತ್ತು, ಅವರು ನಾವು ಮಾಡ್ತಕ್ಕಂಥ ಕ್ರಿಯೆನ ಇದು ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳುವ ಬಂಧುಗಳೇ. ಇವು ಲಿಂಗ ಹಸ್ತಗಳು. ಅಥವಾ ಇನ್ನೂ ಲಿಂಗ ಕಟ್ಕೊಳ್ಳಿಲ್ಲ, ಯಾರು ಕಟ್ಕೊಂಡಿಲ್ಲ ಅಂದ್ರೆ ಅವರು ಅಮೃತ ಹಸ್ತಗಳಂತ ಕರೆಯೋಣ.
ಈ ಹಸ್ತಗಳು ಎಂಥದ್ದನ್ನು ಮಾಡ್ತಾ ಇವೆ. ದಿನನಿಷ್ಠೆ ಎಷ್ಟು ಪ್ರಮಾಣದಲ್ಲಿ ನಾವು ವಿಷವನ್ನು ಸೇವಿಸ್ತಾ ಇದ್ದೀವಿ. ಈ ಒಡಲು ಇದು ಶಿವಾಲಯ, ಈ ಶರೀರ ಶ್ರೇಷ್ಠವಾದ ಲಿಂಗದ ಆಲಯ. ಲಿಂಗ ಅಂದ್ರೆ ಲಿಂಗಾಯತ ಲಿಂಗಾಯತ ಅಂತ ಸ್ವಾಮೀಜಿ ಬಹಳ ಹೇಳ್ತಿರ್ತಾರೆ. ದಯವಿಟ್ಟು ಅದನ್ನು ಆ ಲಿಂಗ ಅಂದ್ರೆ ಇನ್ಸ್ಟ್ರೂಮೆಂಟ್, ಅದು ಒಂದು ಸಾಧನ. ಯಾಕೆ ಮೈಕನ್ನು ಮಾತಾಡಿ ನಿಮ್ಮ ಧ್ವನಿ ಕೇಳಿಕ್ ಸಾಧನ, ಹಾಗೆ ಪರಸ್ಪರ ಚೇತನವನ್ನ ಅನುಭವಿಸಲಿಕ್ಕೆ ಲಿಂಗ ಒಂದು ಇದು ಸಾಧನ. ಯಾವುದೇ ಜಾತಿ ಕುಲ ಭಾಷೆಗೆ ಸಂಬಂಧ ಇಲ್ಲದ್ದು. ಅದನ್ನ ಧಾರಣ ಮಾಡ್ಕೊಂಡಂತವ್ರು ನಾವು ಇವತ್ತು ಅನ್ನವನ್ನ ಪ್ರಸಾದ ಮಾಡ್ಕೊಂಡಿದ್ದೀವ, ಕಿವಿಯನ್ನು ಪ್ರಸಾದ ಮಾಡ್ಕೊಂಡಿದ್ದೀವ. ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗ್ತದೆ. ಬಹಳ ಎಚ್ಚರವಾಗಿರ್ಬೇಕು. ಇವತ್ತು ಒಂದು ಹಣ್ಣು ಸಿಹಿ ಆಗಿಲ್ಲ, ಎಷ್ಟು ಕೆಮಿಕಲ್ ಹಾಕ್ತಾ ಇದ್ದಾರೆ. ಅದಕ್ಕೆ ನೀವು ಏನ್ ಮಾಡ್ಬೇಕು? ಪ್ರಕೃತಿ ಲಿಂಗ ಅಂತ ಕರೆದರೆ. ಲಿಂಗ ಅಂತ ಯಾಕೆ ಕರೆದ್ರ ಅಂದ್ರೆ ಪಂಚಭೂತಗಳು ಅಂದ್ರೆ ನಮ್ಮ ಶಿವಾಯ. ಓಂ ಯಾವ್ದಂದ್ರೆ ಈ ಚೇತನ, ಎಲ್ಲ ಜೀವನಕ್ಕೆ ಯಾವ್ದು ಚೇತನವನ್ನು ಕೊಡುತ್ತೋ ಈ ಭೂಮಿ ಮೇಲೆ ಮಾತ್ರ ಅದು ಇದೆ. ಇಲ್ಲಿವರೆಗೆ ಗೊತ್ತಾಗಿದ್ದು ವಿಜ್ಞಾನಿಗಳಿಗೆ. ಈ ಭೂಮಿ ಮೇಲೆ ಚೇತನ ಇದೆ, ಅದಕ್ಕೆ ಜೀವಿಗಳು ಬದುಕಿದ್ದಾವೆ. ಯಾವ ಚೇತನ ಈ ಜಗತ್ತಿನಲ್ಲಿ ಇದೆಯೋ ಅದಕ್ಕೆ ಓಂ ಅಂತ ಕರೀತಾರೆ. ಇನ್ನು ಆಕಾಶ, ವಾಯು, ತೇಜ, ಅಪ್ಪು, ಪೃಥ್ವಿ, ಈ 5 ಭೂತಗಳಿಗೆ ನಮ ಶಿವಾಯ ಅಂತ ಕ್ರಮವಾಗಿ ಕರೀತಾರೆ. ಓಂ ನಮ ಶಿವಾಯ ಅಂದ್ರೆ ಬೇರೆ ಅಲ್ಲ, ಚೇತನ. ಈ ಚೇತನವನ್ನು ನಾವು ಎಷ್ಟು ಪ್ರಮಾಣದಾಗ ಸ್ವೀಕರಿಸ್ತಾ ಇದ್ದೇವೆ? ಬೆಳಗ್ಗೆ ಬೇಗ ಹೇಳೋದು, ರಾತ್ರಿ 12 ಗಂಟೆಗೆ ಮಲ್ಕೊಳ್ಳೋದು, ಬೆಳಗ್ಗೆ 9 ಗಂಟೆಗೆ ಹೇಳೋದು. ಎಷ್ಟು ಮಂದಿಗೆ ಇವತ್ತು BP ಶುಗರ್ ಕಾಯಿಲೆಗಳು ಯಾಕೆ ಜಾಸ್ತಿ ಆಯ್ತು? ಸುಮ್ನೆ ಒಂದು ಸೀರಿಯಲ್ ನೋಡಿ ಭಾವದಲ್ಲಿ ದೊಡ್ಡ ದೊಡ್ಡ ಹೆಂಟೆ ಯಾಕೆ ಮಾಡ್ಕೊಳ್ಳೋದು? ಕಾದಂಬರಿಗೆ ಏನಾದ್ರೆ ಏನು, ಮುಕ್ತ ಏನಾದ್ರೆ ಏನು, ನಮಗೆ ಯಾಕೆ ಭಾವ ಸುಮ್ಮನೆ ಯಾಕೆ ನೋಡಲ್ಲ? ಅದನ್ನ ಯಾಕೆ ಮನಸ್ಸಿಗೆ ಹಾಕುತ್ತೀರಿ? ಅಷ್ಟು ಟೆನ್ಷನ್ ಮಾಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಯಾಕೆ ಅದನ್ನ ನಾವು ನೋಡ್ಬೇಕು? ನೋಡೋದು ಬೇಡ ಅಂತ ಇಲ್ಲ, ಭಾವದಾಗ ಯಾಕೆ ತಗೋಬೇಕು? ಅವ್ರು ಕಾಲ್ಪನಿಕ ಅಂತ ಹೇಳಿದ್ದಾರೆ, ನೀವ್ ಯಾಕೆ ಅದನ್ನ ಕಲ್ಪನೆ ಅಂತ ಮಾತ್ರ ಗ್ರಹಿಸಬಾರ್ದು. ಮನೋರಂಜನೆಯನ್ನಾಗಿ ಯಾಕೆ ಅದನ್ನ ನೀವು ಬಳಸಬೇಕು? ಅದರೊಳಗೆ ಯಾಕೆ ನೀವು ಮನೋರಂಜನೆಯನ್ನಾಗಿ ಸ್ವೀಕರಿಸದೆ ಅದರಲ್ಲೇ ಯಾಕೆ ಮನೋರ್ಲಯ ಮಾಡ್ತೀರಿ ನೀವು? ನಾವು ಟಿವಿ ನೋಡ್ತೇವೆ, ನೋಡಂಗಿಲ್ಲ ಅಂತಲ್ಲ. ಮನೋರ್ಲಯ ಎಲ್ಲಿ ಮಾಡ್ಬೇಕು? ಲಿಂಗದೊಳಗೆ ಮಾಡ್ಬೇಕು. ಒಳಗಡೆ ಇರ್ತಕ್ಕಂಥ ಚೇತನದೊಳಗೆ ಮನೋರ್ಲಯ ಆಗ್ಬೇಕು. ನಾವು ಹೊರಗಡೆ ಮನೋರ್ಲಯ ಮಾಡ್ತಾ ಇದ್ದೇವೆ. ಮಧುರತೆ, ಇವತ್ತು ಮಧುರತೆ ಅನ್ನೋದು ನಾಲಿಗೆಯಲ್ಲಿ 6 ರುಚಿಗಳು, ಷಡ್ರುಚಿಗಳು, ಷಡ್ಲಿಂಗಗಳು ನಾಲಿಗೆಯಲ್ಲಿವೆ. ಆ ಷಡ್ಲಿಂಗಕ್ಕೆ ಷಡ್ ಪ್ರಸಾದವನ್ನು ನಾವು ಅರ್ಪಿಸ್ತಾ ಇದ್ದೀವ. ಎಷ್ಟು ಜನ ಇಲ್ಲಿ ಹೋಗುವಾಗ ಪಾನಿಪುರಿ ತಿಂದು ಹೋಗ್ತೀರಿ, ಅದ್ರೊಳಗೆ ಏನೇನು ಹಾಕಿರ್ತಾರೆ ನಿಮ್ಗೆ ಗೊತ್ತಿದೆಯಾ? ಗಾಢದಲ್ಲಿ ಮಾಡ್ತಕ್ಕಂಥ ಪಾನಿಪುರಿಯಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ 4 ಸಲ ಕರೆದ ಎಣ್ಣೆ ಬಂದು ಅಲ್ಲಿ ಪೂರಿಯಲ್ಲಿ ಬಿದ್ದಿರ್ತದೆ, ಗೊತ್ತಿದೆಯಾ ನಿಮಗೆ? ನಿಮ್ಮ ಮನೆಯಲ್ಲಿ ಹೋಗಿ ಒಂದ್ ದಿವಸ ಬಜ್ಜಿಯೋ ಪುರಿಯೋ ಕರೆದು ಉಳಿದಿರ್ತಕ್ಕಂಥ ಎಣ್ಣೆಯನ್ನು ಮರದಿವ್ಸ ಕರೆಯಕ್ಕೆ ಹೋದ್ರೆ ಮನೆಯೆಲ್ಲ ಗಮ್ಮಂತದೆ. 1 ಸಲ ಅಲ್ಲ, 4 ಸಲ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಕರೆದಂತ ಎಣ್ಣೆಯನ್ನು ತಂದು ಗಾಢದಲ್ಲಿ ಪಾನಿಪುರಿ ಮಾಡ್ತಾರೆ. ಕೆಮಿಕಲ್ ಹಾಕಿ ನಾಲಿಗೆ ರುಚಿಗೆ ಚಿಟ್ಟವನ್ನು ಹಚ್ತಾರೆ. ಹಂಗಿದ್ರೆ ನಮ್ಮ ನಾಲಿಗೆ ನಮ್ಮ ಪ್ರಸಾದ ಆಗಿದೆಯಾ? ರಾತ್ರಿ ಇಡೀ ಸುಮ್ಮನೆ ಕಾಲ್ಪನಿಕವಾದಂತಹ ಸೀರಿಯಲ್ಗಳನ್ನು ನೋಡಿದಂತ ಕಣ್ಣು ಶಿವಲಿಂಗವಾಗಿದೆಯಾ? ಚೇತನದ ಜೊತೆಗೆ ಅದರ ಸಂಬಂಧ ಬಂದಿದೆಯಾ ನಮ್ಮಲ್ಲಿ? ಚರ್ಮ ಚೇತನ ಆಗಿದೆಯಾ? ಇವತ್ತು ಬೀದರ್ದಲ್ಲಿ 40-42 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇದೆ. ನಾವು ಟೈ, ಕೋಟು, ಟೆರಿಕೋಟ್ ಬಟ್ಟೆಗಳನ್ನು ಹಾಕೊಳ್ಳೋದಕ್ಕೆ ಬೇಡ ಅಂತ ಇಲ್ಲ, ಅವು ಚಳಿಗಾಲದಲ್ಲಿ ಹಾಕುವಂಥವು. ಇಂಥ ಬಿಸಿಲಲ್ಲಿ ನಾವು ಕಾಟನ್ ಬಟ್ಟೆ ಯಾಕೆ ಹಾಕೋದಿಲ್ಲ? ಈ ಜಂಗಮಲಿಂಗ ಪೂಜೆಯನ್ನು ನಾವು ಯಾಕೆ ಚೆನ್ನಾಗಿ ಮಾಡೋಂಗಿಲ್ಲ? ವಿಭೂತಿ ಅಂದ್ರೆ ಏನ್ ಬರೀ ಇದನ್ನ ಹಚ್ಕೊಳ್ಳೋದಲ್ಲ, ಚರ್ಮಕ್ಕೆ ಹಿತವಾಗಿರ್ತಕ್ಕಂಥ ವಸ್ತುಗಳನ್ನು ಬಳಸುವುದು ವಿಭೂತಿ ಧಾರಣ. ಕಣ್ಣಿಗೆ ಹಿತವಾದದ್ದನ್ನು ನೋಡುವುದು, ಮಿತವಾಗಿ ಚೆನ್ನಾಗಿ ನೋಡಿ ಅದರನ್ನ ಎಷ್ಟು ಬೇಕೋ ಅಷ್ಟು ಸ್ವೀಕಾರ ಮಾಡುವುದು ಶಿವಲಿಂಗ ದರ್ಶನ. ಅದೇ ರೀತಿ ಕಿವಿಗೆ ಎಷ್ಟು ಹಾಡಬೇಕು ಅಷ್ಟೊತ್ತನ್ನ ಕೇಳಿ ಚೆನ್ನಾಗಿ ಅನುಭವಿಸುವುದು ಅದು ಒಂದು ಲಿಂಗ ಪ್ರಸಾದ. ನಾಲಿಗೆ ಗುರುಲಿಂಗ, ಚರ್ಮ ಜಂಗಮ ಲಿಂಗ. ಈ ರೀತಿ ಆಗ್ಬೇಕಿದ್ರೆ ಒಳಗಿನ ಚೇತನದ ಸ್ಪರ್ಶ ಆಗ್ಬೇಕು ನಮಗೆ. ಅದಕ್ಕೆ ಪಂಚಭೂತಗಳಿಗೆ ನಾವು ಮೊರೆ ಹೋಗ್ಬೇಕು. ಬೆಳಿಗ್ಗೆ ಒಂದಿಷ್ಟು ಬೇಗ ಏಳಬೇಕು, 5 ಗಂಟೆಗೆಲ್ಲ ಏಳಬೇಕು.
ಇವತ್ತು ಇಡೀ ವಿಶ್ವದ ಜಗತ್ತಿನ ತಾಪಮಾನ ಹೆಚ್ಚಾಗಿದೆ ಅಂತ ನೀವು ನೋಡ್ತಾ ಇದ್ದೀರಿ. ಬೆಳಗಿನ ಹೊತ್ತು ಮೇಲಿರ್ತಕ್ಕಂಥ ಆಕ್ಸಿಜನ್, ಓಝೋನ್ ಬೆಳಗ್ಗೆ ಯಾಕೆ ಹೇಳ್ಬೇಕು ಅಂತ ಹೇಳ್ತಾರೆ. ನಮ್ಮ ಭಾರತದ ಕೆಲವೊಂದು ನಿಯಮಗಳೆಲ್ಲ ಔಷಧಿಗಳು. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕಂತ ಹೇಳ್ತಾರೆ, ಅದು ಔಷಧಿ. ಅಲ್ಲಿ ಆಟೋಮೆಟಿಕ್ ಆಗಿ ಪೂಜೆ ನಡೀತದೆ. ಏನಾಗಿರುತ್ತೆ, ಮೇಲೆ ಇರ್ತಕ್ಕಂಥ ಓಝೋನ್ ಪದರ, ಓಝೋನ್ ಅಂತ ಕರಿತೀವಿ, ಪ್ಯೂರ್ ಆಕ್ಸಿಜನ್ ದಿನವಳಿ ಉಷ್ಣತೆಯಾಗಿ ಮೇಲೆ ಎಲ್ಲ ಕಾರ್ಬನ್ ಹೋಗಿರುತ್ತೆ. ಆ ಉಷ್ಣತೆ ಬೆಳಗ್ಗೆ ಆಗುವಷ್ಟರಲ್ಲಿ ಕೆಳಗಡೆ ಬರುತ್ತೆ. ಶುದ್ಧವಾದ ಓಝೋನ್ ನಮಗೆ ಇನ್ಸುಲಿನ್ ಪ್ರಾಡಕ್ಟ್ ಕೊಡುತ್ತೆ. ಚೆನ್ನಾಗಿ ಇನ್ಸುಲಿನ್ ಪ್ರಾಡಕ್ಟ್ ಆಗಬೇಕಾದ್ರೆ ಅದಕ್ಕೆ ಡಾಕ್ಟರ್ಸ್ ಹೇಳ್ತಾರೆ 4 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ರಿ ಅಂತ. ಡಾಕ್ಟರ್ ಶುಗರ್ ಬಂದ ಮೇಲೆ ವಾಕಿಂಗ್ ಹೋಗ ಅಂತ ಹೇಳೋಕ್ಕಿಂತ ಮುಂಚಿತವಾಗಿ ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಸುಪ್ರಭಾತ ಸಮಯದಲ್ಲಿ ಎದ್ದು ಅರ್ತಿಯಲ್ಲಿ ಲಿಂಗವನೇ ತಪ್ಪು ಅಪ್ಪ ಮತ್ತು ಕಾಲಕರ್ಮಗಳೇ ಅಂತ ಹೇಳ್ತಾರೆ ಶರಣರು. ಅದು ಒಂದು ಪೂಜೆ. ಬೆಳಗ್ಗೆ ಬೇಗ ಏಳುವುದು ಒಂದು ಪೂಜೆ. ನೀರು, ಆಮೇಲೆ ಜಲತತ್ವ, ಚೆನ್ನಾಗಿ ಬೆಳಗ್ಗೆದ್ದು ಒಂದಿಷ್ಟು ನೀರು ಕುಡಿಯುವುದು ಒಂದು ಪೂಜೆ. ಅದು ನಿಜವಾದ ಪಾದೋದಕ. ಅದು ಇದು ಕೋಕೋ ಕೋಲ 20 ಕುಡಿಯುವುದು ಪಾದೋದಕ್ಕಲ್ಲ. ನೀರು, ಶುದ್ಧವಾದ ನೀರನ್ನ ಚೆನ್ನಾಗಿ ಸೋಸಿ ಸ್ವಚ್ಛವಾದ ತಾಮ್ರದ ಪಾತ್ರೆಯಲ್ಲಿ, ಪ್ಲಾಸ್ಟಿಕ್ ಕೊಡ ಅಲ್ಲ, ಕುಡಿಲಿಕ್ಕೆ ತಾಮ್ರದ ಪಾತ್ರೆ ಅಥವಾ ಹಿತ್ತಾಳೆ ಪಾತ್ರೆ ಮಾತ್ರ ಬಳಸಬೇಕು. ಅದು ಇಲ್ಲ ಅಂದ್ರೆ ಮಣ್ಣಿನ ಪಾತ್ರೆ ಬಳಸಿ ಬಡವರು. ಅದು ಪಾದೋದಕ ಆಗ್ತದೆ. ಅವಾಗ ನಾವು ಈ ಪಂಚಭೂತದಲ್ಲಿ ಎರಡನೇದಾಗಿರ್ತಕ್ಕಂಥ ಜಲತತ್ವ. ಮತ್ತೆ ಬೇಸಿಗೆಯಲ್ಲಿ ದಯವಿಟ್ಟು ಯಾರು ಬಿಸಿನೀರು ಸ್ನಾನ ಮಾಡಬೇಡ್ರಿ, ತಣ್ಣೀರು ಸ್ನಾನ ಮಾಡ್ರಿ. ತಣ್ಣೀರು ಸ್ನಾನ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಒಂದಿಷ್ಟು ಹಸಿ ಒದ್ದೆ ತಣ್ಣೀರು ಬಟ್ಟೆ ಮಾಡ್ಕೊಂಡು ಇಷ್ಟು ಉಷ್ಣತೆ AC ಹಾಕೋದಕ್ಕಿಂತ ನಮ್ಮ ಶರೀರನ್ನ AC ಮಾಡ್ಕೊಳ್ಬೋದು. ಇಷ್ಟು ನಿಮ್ಮಲ್ಲಿ ಉಷ್ಣ ಇದೆ. ನಾನು ಮೊನ್ನೆ ರಾಯಚೂರಿಗೆ ಹೋಗಿದ್ದೆ. ನಾನು 3-4 ದಿವಸ ತರಗತಿ ಇತ್ತು. AC ರೂಮ್ ಇತ್ತು, ಫ್ಯಾನ್ ಇತ್ತು. ನಾನು ತಪ್ಪಿ ಕೂಡ ಫ್ಯಾನ್ ಹಚ್ಕೊಂಡಿಲ್ಲ, AC ಹಚ್ಕೊಂಡಿಲ್ಲ. ನಿಸರ್ಗದ ಪೂಜೆಯಲ್ಲಿ ನಡಿಬೇಕು, ಜಲತತ್ವದ ಕ್ರಿಯೆಯಲ್ಲಿ ನಡಿಬೇಕು. ದಿನದಲ್ಲಿ ಚೆನ್ನಾಗಿ ನೀರು ಕುಡಿಬೇಕು. ಗಂಟೆಗೆ ಒಂದು ಗ್ಲಾಸದಂತೆ ದಿನದಲ್ಲಿ ಬೇಸಿಗೆಯಲ್ಲಿ ಹೆಚ್ಚೆಚ್ಚು ನೀರು ಕುಡಿಬೇಕು. ನಾವು ಒಬ್ರು ಮನೆಯಲ್ಲಿ ಹೊಸ್ತಿಗಿದ್ದೇನೆ, ಅವ್ರು ಅಂತಾರೆ ನಮ್ಗೆ ಏನು ತಗೋಲ್ಲ, ಚುಡುವ ತಗೊಂಗಿಲ್ಲ, ನೀವು ಲಿಪ್ಪಿಟ್ಟು ತಿನ್ನಂಗಿಲ್ಲ. ಏನ್ರಿ ನೀವು ಏನ್ ತಿನ್ನೋದೇ ಇಲ್ಲಲ್ಲ ಅಂತ. ಉಪ್ಪಿಟ್ಟು ತಿನ್ನಂಗಿಲ್ಲ. ಬೇಸಿಗೆಯಲ್ಲಿ ಉಪ್ಪಿಟ್ಟು ತಿಂದು ಬಿಟ್ರೆ ಅದು ಹೇಗೆ ಪ್ರಸಾದ ಆಗತ್ತೆ? ಅದು ಹೇಗೆ ನನ್ನ ಶರೀರಕ್ಕೆ ಉಷ್ಣತೆಯನ್ನು ಕಾಪಾಡ್ತದೆ? ಅದು ಬೇಸಿಗೆಯಲ್ಲಿ ಸೌತೆಕಾಯಿ ತಿಂದರೆ ಉಷ್ಣತೆಯನ್ನು ಕಾಪಾಡ್ತದೆ. ಮಜ್ಜಿಗೆ, ಎಣ್ಣೀರು, ಶರ್ಬತ್ಗಳನ್ನು ಕುಡಿದ್ರೆ ಅದು ನಮ್ಗೆ ಜಲತತ್ವದ ಪೂಜೆ ಆಗತ್ತೆ. ನಾನು ಪೂಜೆನೇ ಹೇಳ್ತಾ ಇದ್ದೆ, ಬೇರೆ ಏನು ಶಿವಯೋಗ ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ. ಯಾವಾಗ ನೀವು ಪೃಥ್ವಿ ಹತ್ತಿರ ಹೋದ್ರೆ, ನಿಸರ್ಗದ ಹತ್ತಿರ ಹೋದ್ರೆ, ಬೆಳಗ್ಗೆ ಬೇಗ ಎದ್ರೆ ನಕಾರದ ಪೂಜೆ, ಅಲ್ಲಿ ಒಂದು ಲಿಂಗದ ಪೂಜೆ. ಜಲತತ್ವಕ್ಕೆ ಬಂದ್ರೆ ಮಕಾರದ ಪೂಜೆ. ಇನ್ನು ಅಗ್ನಿ, ಹೊಟ್ಟೆಯಲ್ಲಿ ಹಸಿವಿನ ಅನುಭವವನ್ನು ಪಡ್ಕೋಬೇಕು. ಇವತ್ತು ಜಗತ್ತಿನಲ್ಲಿ, ನಮ್ಮ ಭಾರತ ದೇಶದಲ್ಲಿ ಆಹಾರದ ಕೊರತೆ ಇಲ್ಲ. ಯಾರಿಗೂ ಕೂಡ ಹಸಿವಿನ ಅನುಭವ ಆಗ್ತಾ ಇಲ್ಲ. ಇವತ್ತು ಟೈಮ್ ನೋಡೋದದ, ಹಾಕೋದದ. ಅದು ಡೈನಿಂಗ್ ಟೇಬಲ್ ಬಂದಿದೆ. ಡೈನಿಂಗ್ ಟೇಬಲ್, ಅದು ಡೈ ಟೇಬಲ್ ಅಂತ ನಾನು ಹೆಸರಿಟ್ಟಿನಿ ಅದಕ್ಕೆ. ಯಾಕಂದ್ರೆ ನೀವು ಇಷ್ಟು ತಿಂತೀರಿ ಎಲ್ಲಿವರೆಗೂ ಗೊತ್ತಾಗೋದಿಲ್ಲ. ಅಂದ್ರೆ ನಿಮಗೆ ಹೊಟ್ಟೆ ಡೈನಿಂಗ್ ಟೇಬಲ್ ಎತ್ಕೊಂಡು ಮೇಲೆ ಬರೋವರೆಗೂ ಗೊತ್ತೇ ಆಗೋದಿಲ್ಲ ಹೊಟ್ಟೆ ಬಂದದ್ದು. ಗೊತ್ತಾಯ್ತಲ್ಲ? ಅಷ್ಟು ಹೊಟ್ಟೆ ಮುಂದೆ ಬಂದ ಮೇಲೆನೆ ಅರೆ ನನ್ನ ಹೊಟ್ಟೆ ಡೈನಿಂಗ್ ಟೇಬಲ್ ತಾಗಿತ್ತಲ್ಲ ಅಂತ ಅವಾಗ ನೋಡ್ತೀವಿ. ಕೆಳಗೆ ಕುಳಿತುಕೊಂಡು ಅಗ್ನಿ ತತ್ವ ನಮ್ಮ ಶರೀರದಲ್ಲಿ ಪಾಚಕ ಶಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥ ಆಹಾರ. ಒಂದು ಒಲೆಯಲ್ಲಿ ಒಂದು ಬಾಳೆಹಣ್ಣು ಹಾಕಿದ್ರೆ ಸುಡುತ್ತಾ? ಅದು ಸುಡುತ್ತಾ? ಸುಡೋದಿಲ್ಲ. ಒಂದು ಬಾಳೆಹಣ್ಣನ್ನು ಹೊಟ್ಟೆಗೆ ಹಾಕಿ, ಜಗತ್ತಿನಲ್ಲಿ ಇಲ್ಲಿವರೆಗೂ ಯಾವ ಮಷೀನು ಬಂದಿಲ್ಲ. ಬಾಳೆಹಣ್ಣ ರಕ್ತವನ್ನಾಗಿ ಮಾಡುವಂತ ಮಷೀನ್ ಯಾವುದು ಬಂದಿಲ್ಲ. ನಿಮ್ ಬಾಯಿಗೆ ಹಾಕಿ, ಹೊಟ್ಟೆಗೆ ಹಾಕಿ, ಕೆಲವ ಗಂಟೆಗಳಲ್ಲಿ ಆ ಬಾಳೆಹಣ್ಣು ಹೋಗಿ ಏನಾಗುತ್ತೆ? ರಕ್ತ ಆಗತ್ತೆ. ರಕ್ತ ಆಗ್ಬೇಕಾದ್ರೆ ಏನ್ ಬೇಕು? ಒಳಗಡೆ ಅಗ್ನಿ ಬೇಕು. ಅಗ್ನಿಯನ್ನು ನಾವು ಇವತ್ತು ಏನ್ ಮಾಡ್ತಾ ಇದೆ? ಆ ಪಾನಿಪುರಿ, ಈ ಚಿಪ್ಸು, ಆ ಕುರ್ಕುರೆ, ಇದು ಅದು ಐಸ್ ಕ್ರೀಮು, ಮಕ್ಕಳಿಗೆಲ್ಲ ಚಾಕ್ಲೇಟು, ಬೋರ್ನ್ವಿಟಾ, ಹಾರ್ಲಿಕ್ಸು, ಕೋಲಾ, ಏನು ಗುಟಕ, ಏನೆಲ್ಲ ಹಾಕಿ ನಾವು ಶಿಕಾರದ ಪೂಜೆಯನ್ನು ಮಾಡ್ತಾ ಇಲ್ಲ.
ಸೀಕಾರದ ಪೂಜೆಯನ್ನು ನಾಮ ಸೀಕ್ ಬಂದಿದ್ದ ನಾನೀಗ. ಶಿಕಾರದ ಪೂಜೆ ಆಗ್ಬೇಕಿದ್ರೆ ಒಳಗಡೆ ಚೆನ್ನಾಗಿ ಹೊಟ್ಟೆಯಲ್ಲಿರ್ತಕ್ಕಂಥ ಅಗ್ನಿ ಉದ್ದೀಪನ ಆಗಬೇಕು. ಇದು ಒಂದು ಪೂಜೆ. ಪಂಚಭೂತಗಳ ಪೂಜೆ, ಪಂಚಲಿಂಗಗಳ ಪೂಜೆ, ಪಂಚಲಿಂಗಗಳ ದರ್ಶನ. ವಾಯು ತತ್ವ, ಇನ್ನು ವಾಯು, ಗಾಳಿ ನೋಡಿ. ಈ ಶಬ್ದದಲ್ಲಿ ಒಂದು ಅರ್ಥ ಇದೆ. ಬೆಳಗ್ಗೆ ಏನ್ ಮಾಡ್ತೇವಿ? ನಿಮ್ ಕಡೆ ಏನಂತಾರೆ? ಬೆಳಗ್ಗೆ ಉಣ್ಣೋದಕ್ಕೆ ಏನಂತಾರೆ? ನಾಷ್ಟ, ನ್ಯಾರಿ. ನಮ್ ಕಡೆ ನ್ಯಾರಿ ಅಂತ ಕರೀತಾರೆ. ನಾಷ್ಟ. ಮೈಸೂರು ಕಡೆ ಹೋದ್ರೆ ತಿಂಡಿ ಅಂತ ಕರೀತಾರೆ. ತಿಂಡಿ ಆಯ್ತಾ ಅಂತ ಕೇಳ್ತಾರೆ. ಆ ಬೆಳಗಿನ ತಿಂಡಿ ವಾಯು ತತ್ವದ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವ ಅಂತ. ಅಂದ್ರೆ ಯಾವ ಪ್ರಣವ? ವಕಾರದ ಪ್ರಣವ. ನ ಮ ಸಿ. ವಕಾರದ ಪ್ರಣವದ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವ. ವಾಯುವಿನ ಪೂಜೆಯನ್ನು ನಾವು ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಇವತ್ತು ನಾವು ಮೇಲಿಂದ ಮೇಲೇನೆ ಉಸಿರು ಮಾಡೋದು. ನಾಭಿಯಿಂದ ಉಸಿರಾಕ್ ಮಾಡ್ತಾ ಇದ್ದೇವೆ ನಾವು. ಹೃದಯದ ಮೇಲೆ ಒತ್ತಡ ಬರ್ತದೆ, BP ಬರ್ತದೆ. ಯಾಕೆ ಬರ್ತದೆ? ವಚನದಲ್ಲಿ ಪೂಜೆರು ಹೇಳ್ತಾರೆ, ಹಾಲಿನಿಂದರೆ ಸುಳಿದ ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನೆಲೆ ಮನ ಮೇಲೆ ನಿಲ್ಲುವುದು ಅಂತ ಹೇಳ್ತಾರೆ. 10 ನಿಮಿಷ ನಮಗೆ ನೋಡಿ, ಗಂಟೆಗಳ ಕಾಲ ನೀವು ಸೀರಿಯಲ್ ನೋಡ್ತೀರಿ. ನೆನ್ಪಿಟ್ಟುಕೊಳ್ಳಿ, ಹೆಣ್ಮಕ್ಳು ಬಹಳ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಇವತ್ತು ಟೈಮ್ ಪಾಸ್ ಆಗೋದಿಲ್ಲ ಅಂತ ನಮ್ಮ ಶರಣರೊಬ್ರು ಹೇಳಿದ್ರು. ನಮ್ಗೆ ಟೈಮ್ ಪಾಸೇ ಆಗೋದಿಲ್ಲ ಅಂತ. ಯಾಕೆ? ಗಂಟೆಗೆ ನೀವು ವಯಸ್ಸಾಗಿದೆ, ರಿಟೈರ್ಡ್ ಆಗಿದೆ. 1 ಗಂಟೆಗೆ 1 ನಿಮಿಷದಲ್ಲಿ ಇಷ್ಟಲಿಂಗ ಯಾಕೆ ನೋಡಬಾರ್ದು? ನೀವು ಒಂದು ಸೀರಿಯಲ್ ನೋಡೋದಕ್ಕಿಂತ ಒಂದು ಸಲ 10 ನಿಮಿಷ ದಿನದಲ್ಲಿ ನೀವು ಇಷ್ಟಲಿಂಗವನ್ನ ನೋಡಿದರೆ ಏನಾಗತ್ತೆ ಅಂದ್ರೆ ವಾಯು ಪೂಜೆ ಆಗತ್ತೆ. ಹಾಲಿನಿಂದರೆ ಸುಳಿದ ಸೂಸುವ ಗಾಳಿ ನಿಲ್ಲುವುದು ಅಂದ್ರೆ ಒಳ್ಳೆಯ ನಾಭಿಯಿಂದ ನಮ್ಮ ಶರೀರಕ್ಕೆ ಆಕ್ಸಿಜನ್, ಪ್ಯೂರ್ ಆಕ್ಸಿಜನ್ ಸಿಗ್ಬೇಕು, ಶುದ್ಧವಾದ ಆಕ್ಸಿಜನ್ ಇರಬೇಕು. ಪೂಜೆ ಮಾಡುವಾಗ, ಧ್ಯಾನ ಮಾಡುವಾಗ, ಪ್ರಾಣಾಯಾಮ ಮಾಡುವಾಗ ಏನ್ ಮಾಡ್ತಾರೆ ನಮ್ಮ ಜನಗಳಂದ್ರೆ, ಮೇಲೆ ಫ್ಯಾನ್ ಹಾಕ್ತಾರೆ, ಎಲ್ಲಾ ಕಿಟಕಿಗಳನ್ನು ಲಾಕ್ ಮಾಡ್ತಾರೆ, ಮಸ್ಕಿಟೋ ಕಾಯಿಲ್ ಹಚ್ಚಿ ಪ್ರಾಣಾಯಾಮ ಮಾಡ್ತಾರೆ. ಯಾವ ಪ್ರಯೋಜನ ಇಲ್ಲ. ಒಂದಿಷ್ಟು ಜನ ನೋಡ್ಬೇಕ್ರಿ, ಅವ್ರ ಪ್ರಾಣಾಯಾಮ ಮಾಡೋದು, ಧ್ಯಾನ ಮಾಡೋದು, ಅವ್ರ ಕಪಾಲಭಾತಿ ಮಾಡೋದು. ರಾಮದೇವ್ ಬಾಬಾ ಮಹಾರಾಜ್ ಅವರಿಗೆ ನಮಗೆ ಒಳ್ಳೆ ಪರಿಚಯ ಇದೆ. ನಾವು ಅವ್ರನ್ನ ತಿರಸ್ಕಾರ ಮಾಡ್ತಾ ಇಲ್ಲ. ಅವರ ಕಪಾಲಭಾತಿಯನ್ನು ಇವ್ರು ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಅಂದ್ರೆ, ಅಲ್ಲಿ ರೋಡಲ್ಲಿ ಬಸ್ ಓಡಾಡ್ತಾ ಇರ್ತದೆ, ಜನ ನೋಡ್ಬೇಕಂತ ಮಾಡ್ಬೋದು ಕುಂತಾರೆ. ದಯವಿಟ್ಟು ಯಾರು ಹಂಗ್ ಮಾಡಬೇಡಿ. ವಾಕಿಂಗ್ ಮಾಡಕ್ ಹೋದಾಗ ಪ್ರಾಣಾಯಾಮ ಮಾಡೋದು ಬಹಳ ಒಳ್ಳೆಯದು. ಆದ್ರೆ ರೋಡ್ ಬಿಟ್ಟು 20 ಮೀಟರ್ ಒಳಗಡೆ ಒಂದು ಬೇವಿನ ಮರ ಅಥವಾ ಯಾವ್ದಾದ್ರು ಒಂದು ಆಲದ ಮರ, ಬನ್ನಿ ಮರದ ಕೆಳಗಡೆ ಕುಳಿತುಕೊಂಡು ಪ್ರಾಣಾಯಾಮ ಮಾಡಿದರೆ ನಿಮಗೆ ಪ್ರಾಣಲಿಂಗ ಪೂಜೆ ಅಥವಾ ಏನಾಗತ್ತಂದ್ರೆ ವಾಯುವಿನ ಪೂಜೆ, ವಕಾರದ ಪೂಜೆ, ಅಕ್ಷರದ ಪೂಜೆ ಆಗತ್ತೆ. ಇದು ಪಂಚಭೂತಗಳ ಸೇವೆ. ಇನ್ನು ಅಕ್ಷರದ ಪೂಜೆ, ಶಿವಯೋಗ ಮತ್ತು ಆರೋಗ್ಯ ಎರಡೂ ಕುರಿತಾಗಿ ನಾನು ಚಿಂತನೆ ಮಾಡ್ಬೇಕಂತ ವಿಚಾರ ಮಾಡಿದ್ದೆ. ನಾನು ಮಾತಾಡ್ತಾ ಇಲ್ಲ, ಒಳಗಡೆ ನಿಜಗುಣಾನಂದ ಸ್ವಾಮಿಗಳು ಮಾತಾಡ್ತಾ ಇದ್ದಾರೆ ಅಂತ ನೀವು ಭಾವಿಸಿ. ಗುರುಗಳು ಇಲ್ಲದಾಗ ಪಾಠ ಮಾಡೋದು ಆದರ್ಶ ವಿದ್ಯಾರ್ಥಿ ಲಕ್ಷಣ. ಗುರುಗಳು ಎಲ್ಲಿ ಬಿಡಪ್ಪ ಅಂತೇಳಿ ಆರಾಮಾಗಿ ಟಿವಿ ನೋಡಿ ಕೂತ್ಕೊಂಡೋದು ತುಂಟ ವಿದ್ಯಾರ್ಥಿಯ ಲಕ್ಷಣ. ಈಗ ನೀವು ತುಂಟು ವಿದ್ಯಾರ್ಥಿ ಆಗ್ತಿರೋ ಆದರ್ಶ ವಿದ್ಯಾರ್ಥಿ ಆಗ್ತಿರೋ ನಿಮಗೆ ಬಿಡುತ್ತೆ. ಇಲ್ಲಿ ಯಕಾರದ ಪೂಜೆ, ಆಕಾಶ ತತ್ವದ ಪೂಜೆ ಆಗ್ಬೇಕಾದ್ರೆ ಏನಾಗ್ಬೇಕಂತ ಕೇಳಿದ್ರ, ಒಂದು ಊಟ ಮತ್ತೊಂದು ಊಟದ ಮಧ್ಯೆ ಅಂತರ ಇರಬೇಕು. ಕನಿಷ್ಠ ಪಕ್ಷ 6 hours, 6 ಗಂಟೆಗಳ ಕಾಲ ಅವಕಾಶ ಇರಬೇಕು. ಒಂದು ತುತ್ತು ಮತ್ತೊಂದು ತುತ್ತಿನ ಮಧ್ಯೆ ಅಂತರ ಇರಬೇಕು ಮತ್ತು ಕಚ್ಚುವುದರಲ್ಲಿ ಅಂತರ ಇರಬೇಕು. ಯಾಕಂದ್ರೆ ನಿಮ್ಮ ಪಚನ ಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಒಂದು ರಸ ಅದು ನಾಲಿಗೆಯಲ್ಲಿ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಲಾಲಾರಸ ಅಂತ ಕರೀತಾರೆ. ಎಲ್ಲರಿಗೂ ಗೊತ್ತಿದೆ. ಲಾಲಾರಸ ಜೊಲ್ಲು ಅದು ಯಾವ ಅಂಗಡಿಯಲ್ಲಿ ಸಿಗೋದಿಲ್ಲ. ಸಿಕ್ಕರು ಅದನ್ನು ತಿನ್ನಕ್ಕಾಗೋದಿಲ್ಲ ನಿಮಗೆ. ಬೇರೆ ಅಂಗಡಿಯಲ್ಲಿ ಅದು ಬೇಡ. ನಿಮ್ಮದನ್ನೇ ದಿನಾಲು ಲೋಟದಲ್ಲಿ ಒಂದ್ ದಿವಸ ಅದನ್ನು ಸ್ಟಾಕ್ ಮಾಡಿದ್ರೆ ಸಾಯಂಕಾಲ ಕುಡಿ ಅಂದ್ರೆ ನಿಮಗೆ ಕುಡಿಯಕ್ಕಾಗಂಗಿಲ್ಲ ಅದನ್ನ. ಅಂತ ಲಾಲಾರಸ ಕೋಟಿ ರೂಪಾಯಿ ಕೊಟ್ಟರು ಸಿಗದೆ ಇರ್ತಕ್ಕಂಥ ಲಾಲಾರಸವನ್ನ ನೀವೇನ್ ಮಾಡ್ತೀರಿ? ಮಕ್ಕಳು ಗಮ್ ತಿನ್ನೋದದ, ಪಿಚಿ ಪಿಚಿ ಉಗಳೋದದ. ಈ ಕಂಪನಿ
ಏನು ಬಂದವ್ ನೋಡ್ಬೇಕು ಜೋತ್ ಬಿಟ್ಟಿರ್ತಾರ ಅಂಗಡಿಯಾಗ. ಅವು ಹೆಸರುಗಳು ಬಹಳ ಚಂದ ಚಂದ ಅದಾವ. ಗೋವಾ, ಮತ್ತೇನಪ್ಪ ಸ್ಟಾರ್ ಅಂತ. ಏನ್ ನೋಡ್ಬೇಕು, ಅವು ಹೆಸರುಗಳು ಅದ್ಭುತವಾಗಿವೆ. ಅವುಗಳನ್ನು ತಿನ್ನು ಅಮೂಲ್ಯವಾದಂತ 1,00,000 ರೂಪಾಯಿ ಕೊಟ್ಟರು ಅಂಗಡಿಯಲ್ಲಿ ಸಿಕ್ಕರು ಅದನ್ನ ಮತ್ತೆ ತಿನ್ನಲಾರದಂತ ಲಾಲಾರಸ, ಅದನ್ನು ನಾವು ಏನ್ ಮಾಡ್ತೇವೆ, ಪಿಚಿ 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 ಉಗುಳುದು ಆ ಪಾದೋದಕವನ್ನ ಹಾಳು ಮಾಡಿಕೊಂಡು ನಮ್ಮ ಅಜೀರ್ಣ ವಯಸ್ಸಿದ್ದಾಗ ಏನಾಗೋದಿಲ್ಲ, ಕಾಲಾಂತರದಲ್ಲಿ ಅಜೀರ್ಣ ಶಕ್ತಿ ಹೆಚ್ಚಾಗತ್ತೆ, ಹಸಿವಿನ ಅನುಭವ ಆಗಂಗಿಲ್ಲ, ನಾವು ಅವಕಾಶವನ್ನು ಕೊಡುವಂಗಿಲ್ಲ. ಆಕಾಶ ಅಂದ್ರೆ ಅವಕಾಶ, ಅಲ್ಲಿ ಯಕಾರದ ಪೂಜೆ ನಡೆಯಂಗಿಲ್ಲ. ಹಸಿವೆಯ ಅನುಭವವನ್ನು ಚೆನ್ನಾಗಿ ಬಿಟ್ಕೋಬೇಕು. ಒಂದು ತುತ್ತನ್ನು ಚೆನ್ನಾಗಿ ಕಚ್ಚಿ 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 ತಿನ್ಬೇಕು. ಅದು ಏನಾಗತ್ತಂದ್ರೆ ಯಕಾರದ ಪೂಜೆ ಆಗತ್ತೆ, ಯಕಾರದ ಪೂಜೆ. ಇಷ್ಟೆಲ್ಲ ಆದ ಮೇಲೆ ಏನು ನೀವು ಸೇವಿಸ್ತಿರೋ ಪ್ರಸಾದ, ಅದು ಪ್ರಸಾದ ಆಗತ್ತೆ. ಅದಕ್ಕೇನಂತ ಕರೀತಾರಂದ್ರೆ ಪ್ರಾಣ ಅಲ್ಲ, ಪ್ರಣವ ಅಂತ ಕರೀತಾರೆ. ಆ ಪ್ರಣವಾರೂಢನು, ಪ್ರಣವ ಸ್ವರೂಪನು, ಅದು ಸಾಧನೆ. ಸಾಧನೆ ಪ್ರಣವ ಆಗುವುದು. ಈ ಪ್ರಾಣ ಹೋಗಿ ಸಾಯೋದಲ್ಲ, ವೇಸ್ಟ್ ಮಾಡ್ಕೊಳ್ಳೋದಲ್ಲ. ಈ ಪ್ರಾಣವನ್ನ ಊರ್ಧ್ವಕ್ಕೆ ಎತ್ಕೊಂಡು ಹೋಗಿ ಈ ಪ್ರಾಣವನ್ನ ನಾ ಏನು ಚಿನ್ಮಯ ಅಂತ ಏನು ಹೇಳಿದೆ ಅದರ ಜೊತೆಗೆ ಸಂಬಂಧವನ್ನು ತಂದ್ಕೊಂಡು ಆಫ್ ಆಗಿರ್ತಕ್ಕಂಥ ಬಟನ್ ಅನ್ನ ಆನ್ ಮಾಡೋದದ, ಬೆಳಕಿನಲ್ಲಿ ಆನಂದವಾಗಿ ಬೆಳಕನ್ನ ಅನುಭವಿಸುವುದ. ಸೂರ್ಯನ ಬೆಳಕಿನಲ್ಲಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರ್ಣಂಗಳ ಚೇಷ್ಟೆಗೆ ಮನವೇ ಬೇಜ. ಆ ಕರ್ಣಂಗಳ ಚೇಷ್ಟೆ ಹೋಗ್ಬೇಕಾದ್ರೆ ಚಿನ್ಮಯ ಅಂತಕ್ಕಂಥ ಸೂರ್ಯನ ಪ್ರಕಾಶ, ಚಿನ್ಮಯ ಚಿತ್ ಪ್ರಕಾಶ ಚಿದಾನಂದ ಲಿಂಗವೇ ಎನ್ನ ಕರಸ್ಥಳಕ್ಕೆ ಅನುವಾದ ಧರ್ಮಿ. ಕರಸ್ಥಳಕ್ಕೆ ಅನುವಾದ ಧರ್ಮಿ ಅಂದ್ರೆ ಯಾರಲ್ಲ, ಇದೇ ಬಸವ. ಬಸವ ಕುರುಹು ನಷ್ಟ ಆದ ಬಳಕ ಏನು ಇರ್ತದ ಅದು ಲಿಂಗ, ಇಷ್ಟಲಿಂಗ ಆಗ್ತದೆ. ಇದು ಇಷ್ಟಲಿಂಗ ಏನಂದ್ರೆ ಬಸವ, ಫೋಟೋ ಬಸವ ಅಲ್ಲ, ಸುಮ್ಮನೆ ನಮ್ಮ ನೆನಪಿಗಾಗಿ ಅಷ್ಟೇ ಅದು. ಇದು ನಿಜವಾದ ಬಸವ. ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ ಅಂದ್ರೆ ಯಾರೋ ಎಲ್ಲ ಕಡೆ ಬಸವನ ಮೂರ್ತಿ ಮಾಡಿ ಅದಕ್ಕೆ ಅಭಿಷೇಕ ಮಾಡ್ಕೊಂಡು ಕೂತಾರೆ ಇವರೆಲ್ಲ. ಬಸವನ ಮೂರ್ತಿ ಅಂದ್ರೆ ಒಳಗಿನ ಚೇತನ, ಇಷ್ಟಲಿಂಗ. ಈ ಕುರುಹದಲ್ಲಿ ಬಂದ್ರೆ ಅದು ಬಸವ. ಧರ್ಮಿ ಎನ್ನ ಕರಸ್ಥಳಕ್ಕೆ ಅನುವಾದ ಧರ್ಮಿ, ಎನ್ನ ಗಂಗಳ ಕೊನೆಯಲ್ಲಿ ಮೂರ್ತಿಗೊಂಡೇಯ ಕೂಡಲ ಸಂಗಮ ದೇವ. ಈ ತರದ ಪೂಜೆಯಿಂದ ಶಿವಯೋಗ ಸಂಭವಿಸ್ತದೆ. ನನಗನ್ನಿಸ್ತದ ಶಿವಯೋಗ ಬಿಟ್ಟು ನಾನೇನು ಬೇರೆ ಹೇಳಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವಾಗ ಏನಾಗತ್ತ, ಧರ್ಮ ಸಂಭವಿಸ್ತದೆ. ಎಲ್ಲವೂ ಧರ್ಮ ಸ್ವರೂಪ, ಎಲ್ಲವೂ ಬಸವ ಸ್ವರೂಪ ಆಗ್ತದೆ. ನೀವು ಏನೋ ಪ್ರಸಾದ ಅಂತ ಸ್ವೀಕರಿಸ್ತಿರೋ ಅದು ನಿಮಗೆ ಆರೋಗ್ಯವನ್ನು ಕೊಡ್ತದೆ, ಆರೋಗ್ಯವನ್ನು ಕೊಡ್ತದೆ. ಜೀವನದ ಆನಂದ ನಿಜವಾಗಲೂ ಅನುಭವಿಸ್ತೀರಾ. ಹೆಂಡತಿಯ ಸುಖ, ಮಕ್ಕಳ ಸುಖ, ತಂದೆ ತಾಯಿಗಳ ಸುಖ, ಮಿತ್ರರ ಸುಖ, ಈ ರಾಷ್ಟ್ರದ ಸುಖ. ಎಷ್ಟು ಸ್ವಾತಂತ್ರ್ಯ ಇದೆ ನಿಮ್ಗೆ ಗೊತ್ತಿಲ್ಲ ನಮ್ಮ ದೇಶದಲ್ಲಿ. ಪಾಕಿಸ್ತಾನಕ್ಕೆ ಹೋಗ್ರಿ ನೀವು, ಬಹಳ ಪಾಕಿಸ್ತಾನ ಅಂತ ಜಿಗಿದಾಡ್ತಾರಲ್ಲ, ಅವ್ರನ್ನ ಪಾಕಿಸ್ತಾನ ಕಳಿಸ್ರಿ ಗೊತ್ತಾಗ್ತದ ಅವ್ರಿಗೆ ಅಲ್ಲಿ ಎಷ್ಟು ಸ್ವಾತಂತ್ರ್ಯ ಇದೆ ಅಂದ್ರೆ. ತುಂಡು ಮಾಡಿಬಿಟ್ಟಾರೋ ನಿಮ್ಮನ್ನ ಹಗಲೊತ್ತಲ್ಲಿ ಹಿಂಗೇನಾದ್ರೂ ಮಾಡಿದ್ರೆ. ಇಲ್ಲಿ ಎಷ್ಟು ಸ್ವಾತಂತ್ರ್ಯ ಇದೆ. ಅಮೆರಿಕದಾಗ ಹೋಗಿ ಎಲ್ಲಾದ್ರೂ ಗೋಡೆ ಹತ್ರ ಹೋಗಿ ಒಂದಕ್ಕೆ ಮಾಡ್ರಿ ನಿಮ್ಗೆ ಹೇಳ್ತಾರೆ, ಜೈಲ್ದಾಗ ಹಾಕ್ತಾರೆ. ನಮ್ಮಲ್ಲಿ ಎಲ್ಲದಕ್ಕೂ ಸ್ವಾತಂತ್ರ್ಯ, ಎಲ್ಲಾದ್ರೂ ಉಗುಳಬಹುದು, ಎಲ್ಲಾದ್ರೂ ಏನಾದ್ರೂ ಮಾಡಬಹುದು. ಏನು ಸ್ವಾತಂತ್ರ್ಯ, ಏನು ಇದನ್ನ ನಾವು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೇವೆ. ಪ್ರಾಣವನ್ನ ಪ್ರಣವ ಮಾಡಿಕೊಂಡು ಪೂಜೆ. ಈ 5 ಅಕ್ಷರಗಳು ಕೊನೆಗೆ ಪ್ರಣವ. ಓಂ ನಮ ಶಿವಾಯ ನಮ್ಮ ಬದುಕಾಗಿದೆಯಾ? ಓಂ ನಮ ಶಿವಾಯ ನಮ್ಮ ಬದುಕಾಗುವುದೇ ನಿಜವಾದ ಇಷ್ಟಲಿಂಗ ಯೋಗ, ಶಿವಯೋಗ. ಅಂತ ಶಿವಯೋಗವನ್ನ ಮಹಾದೇವಿ ಅಕ್ಕವರು ಅನುಭವಿಸ್ತಾರೆ, ಆನಂದಿಸ್ತಾರೆ. ಆ ಸಂವಾದ ಅದು ಇನ್ನೂ ನಾಳೆಯಿಂದ ಪೂಜ್ಯರು ಬರಬೇಕಾಗಿತ್ತು. ಅವ್ರು ಬರೋವರೆಗೂ ನಾನು ಮುಂದುವರ್ಸ್ಬೇಕು ಅನ್ಕೊಂಡಿದ್ದೆ. ಸಮಯ ಆಗಿದೆ, ಪಾಪ ಅವ್ರು ಬಹಳ ದೂರ ಹೋಗಿದ್ದಾರೆ. ನಾಳೆ ಸರಿಯಾದ ಸಮಯಕ್ಕೆ ಬರ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ನನಗೆ ಒಂದು ಅವಕಾಶ ಸಿಕ್ತು. ಬಹಳಷ್ಟು ವಿಚಾರ ಎಲ್ಲ ಬೆಳಗಿನ ಕ್ಲಾಸಲ್ಲಿ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು ನನ್ನನ್ನು, ಯಾಕಂದ್ರೆ ಎಲ್ಲರಿಗೂ ನನಗೆ ಯೋಗ ಕ್ಲಾಸ್ ಹೇಳಕ್ಕಾಗಿಲ್ಲ. ನನಗೂ ಬಹಳ ಆಸೆ ಇದೆ ಎಲ್ಲರಿಗೂ ಹೇಳ್ಬೇಕಂತ. ಆದ್ರೆ ನಮ್ಮ ಜನ ಏನ್ ಮಾಡ್ತಾರೆ ಅಂದ್ರೆ